started. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. சீரொன்னத்தோப்புல் திருவேங்கடமுடையான் பாலொன்னு சொன்ன பழமொழியுள் ஓரொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. 31 ಹೇಳ್ಕೋಬೇಕಾಯ್ತು ನಾವು. ವರಿಕಿಂದನನ್ ಪರನ್ ಯಾರಾದ್ರೂ ಒಬ್ರು ಸಾಲ ರೇವತಿ ನೀವು ಹೇಳ್ತೀರಾ? ಫಾಲೋ ಮಾಡ್ತೀರಾ? ಹಾ ಮೇಡಮ್ ಮಾಡ್ತೀನಿ. ನಮಸ್ತೆ ಮೇಡಮ್. ವರಿಕಿಂದ್ರನನ್ ரனன் பரன் யாவரை என்று மறையதனில் யாவரை என்னும் மறையதனில் விரிக்கின்றதும் குறியொன்றால் விரிக்கின்றதும் குறியொன்றால் வினையறையாதலின் நாம் வினையறையாதலின் நாம் உரைக்கின்ற நன்னறி ஓதும் படிகளில் ஓர்ந்து உரைக்கின்ற நன்னெறி ஓரும் படிகளில் ஓர்ந்து உலகம் தரிக்கின்ற தாரகனார் தகவால் தரிக்கின்றனமே. உலகம் தரிக்கின்ற தாரகனார் தகவால் தரிக்கின்றனமே. பறிக்கின்றனன் பரன் யாவரை என்றும் மறையதனில் விரிக்கின்றதும் குறியொன்றால் வினையறையாதலின் நாம் உரைக்கின்ற நன்னெறி ஓதும் படிகளில் ஓர்ந்து உலகம் தரிக்கின்ற தாரகனார் தகவால் தரிக்கின்றனமே. வரிக்கின்ற நண்பரன் யாவரை என்று மறையதனில் விரிக்கின்றதும் குறியொன்றால் வினையறி ஆதலின் நாம் உரைக்கின்ற நன்னெறி ஓரும் படிகளில் ஓர்ந்து உலகம் தரிக்கின்ற தாரகனார் தகவால் தரிக்கின்றனமே. ಪರನ್ ವರಿಕಿಂದ್ರ ನನ್ ಭಗವಂತ ನಮ್ಮನ್ನ ಹೇಗೆ ವರಿಸ್ತಾನೆ ಅಂತ ಹೇಳಿದ್ರೆ
ಅನನ್ಯಗತಿಯಾಗಿ ಯಾರು ಭಗವಂತನನ್ನ ವರಿಸ್ತಾರೋ ಅವರನ್ನ ಸಕಲ ವಿಧವಾದ ಬಂಧು, ಯಾವ ತರ ರಿಲೇಷನ್ ಬೇಕಾದ್ರೂ ನೀವು ಇಟ್ಕೋಬಹುದು, ಸಂಬಂಧ ಸಕಲ ವಿಧವಾದ ಬಂಧುವಾಗಿ ನಮ್ಮ ಅಜ್ಞಾನವನ್ನ ಹೋಗ್ಲಾಡಿಸ್ತಾನೆ ಅಂತೆ. ಅದರಲ್ಲಿ ವರಿಕಿಂದ್ರನನ್ ಪರನ್ ಅಂತ ಹೇಳಿದಾಗ ಭಗವಂತ ಚೇತನರನ್ನು ಉದ್ಧರಿಸ್ಬೇಕಾದ್ರೆ ಅವನು ಪ್ರಪತಿ ಮಾಡಿದವ್ರನ್ನ ಆರಿಸಿ ತಗೊಳ್ತಾನೆ. ಮೊದಲು ತಗೊಂಡ್ಮೇಲೆ ಪ್ರಪತಿ ಅಥವಾ ಭಕ್ತಿ ಯೋಗ ಯಾವ್ದಾದ್ರು ಎರಡರಲ್ಲಿ ಒಂದು. ಭಗವಂತನನ್ನ ಹೋಗಿ ಸೇರಕ್ಕೆ ಎರಡೇ ಯೋಗ ಇರೋದು, ಪ್ರಪತಿ ಯೋಗ, ಭಕ್ತಿ ಯೋಗ. ಭಕ್ತಿ ಯೋಗ ಇವಾಗಿಲ್ಲ, ಬಿಟ್ಟೋಗಿದೆ, ಪ್ರಾಕ್ಟೀಸ್ ಅಲ್ಲಿ ಇಲ್ಲ ಅಂತ ನಮಗ್ ಗೊತ್ತಲ್ಲ. ಪ್ರಪತಿ ಒಂದೇ, ಇವಾಗ ಕಲಿಯುಗದಲ್ಲಿ ಉಳಿದಿರೋ ಮಾರ್ಗ ಒಂದೇ ಒಂದು ಪ್ರಪತಿ. ಅದೇನೆ ಈವರೆಗೂ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಏನೂ ಇಲ್ಲ. ಸುಮ್ನೆ ನಮ್ಮ ಆಕಿಂಚನೆ ಅನನ್ಯಗತಿ ಅನನ್ಯಗತಿ ಅಂತ ಹೇಳ್ತೀವಲ್ಲ, ಆತರ ಬೇರೆ ಯಾರು ನಿನ್ನನ್ನು ಬಿಟ್ರೆ ನಮಗೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಸಾಧ್ಯೋಪಾಯ ನಮ್ ಕೈಲಾಗಿದ್ದು ಅದನ್ನೇ ಮಾಡೋದು. ಅದು ಪ್ರಪತ್ತಿ, ಅದು ಸಾಧ್ಯೋಪಾಯ. ಅವನು ಮಾತ್ರ ಗುಣಗಳನ್ನ ನಾವು ಆತಂಕ ಎಲ್ಲ ಇರುತ್ತಲ್ಲ ನಮಗೆ, ಆತಂಕವನ್ನೆಲ್ಲ ಶಾಂತಗೊಳಿಸಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದಾನಂತೆ. ವರಿಕಿಂದ ನನ್ನ ಪರಿನಂದ್ರೆ ನಮ್ಮನ್ನ ಆರಿಸ್ಕೊಂಡು ಯಾವರೇ ಎಂದ್ರು ಮರೆಯದ ನಿಲೆ ವಿರಿಕಿಂದ್ರನನ್ ಕುರಿಯೊಂಡ್ರಾಲ್ ವಿನಯರೇ ಆದಲಿ. ಅವನು ವಿಸ್ತಾರವಾಗಿ ಒಂದೊಂದೇ ತನ್ನ ಲೋಕವನ್ನ ನಮಗೆ ಪರಿಚಯ ಮಾಡಿಸಿ ತನ್ನ ಹತ್ರಕ್ಕೆ ಕರ್ಕೊಂಡು ಊರಕ್ಕಿಂತ ನನ್ನರಿ ಓರುಂ ಪಡಿಹಳ್ಳಿಲವನು ಎಲ್ಲ ವೇದ ಮಾರ್ಗವಾಗಿ ಹೇಳ್ತಾರಲ್ಲ, ಅದರಲ್ಲಿ ಯಾವ ದಾರಿಯಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಹೋದ್ರೆ ಅರ್ಚಿರಾದಿ ಮಾರ್ಗಕ್ಕೆ ಅದನ್ನ ಹೇಳೋದು. ಆ ಅರ್ಚಿರಾದಿ ಮಾರ್ಗಗಳಲ್ಲಿ ಪಡಿಹಳ್ಳಿಲು ಓರ್ದೆ ಉಲಹಂ ಧರಿಕಿಂದ ತಾರಕನ. ಅವನು ಇಡೀ ಜಗತ್ತನ್ನೇ ಧರಿಸೋರು ಯಾರು ಅಂದ್ರೆ ಭಗವಂತ. ಅವನೇ ಧಾರಕ ಪೋಷಕ ಎಲ್ಲ ಅವನೇನೆ, ಭಗವಂತನೇ. ಅವನು ಇಡೀ ಜಗತ್ತನ್ನ ಯಾರು ಧರಿಕಿಂದ ತಾರಕನ ತಹವಾನ್ ಧರಿಕಿಂದ್ರ, ಅವನೇ ನಮ್ಮನ್ನು ಕರ್ಕೊಂಡ್ತಾನೆ. ಯಮೇ ವೈಶಾವೃಣತೆ ತೇನ ಲಭ್ಯ ಅಂತ ಹೇಳ್ತಾರಲ್ಲ ಉಪನಿಷತ್ತಲ್ಲಿ. ಅದನ್ನ ಯಾರು ಅವರನ್ನ ಆರಿಸ್ಕೊಳ್ತಾರೋ ಅವರಿಗೆ ಮಾತ್ರನೇ ಅವನು ಲಭ್ಯವಾಗ್ತಾನೆ. ಭಗವಂತ ಯಾವಾಗ್ಲೂ ಇದ್ದಾನೆ, ಅವನು ಸ್ಟ್ಯಾಟಿಕ್, ಅವನು ಇಟ್ಸ್ ಫಿಕ್ಸೆಡ್ ಇದು. ಆದ್ರೆ ಯಾರು ಅವನನ್ನ ವರಿಸ್ತಾರೋ ಅವ್ರಿಗೆ ಸಿಗ್ತಾರೆ, ಯಾರು ವರ್ಸನೋ ಅವ್ರಿಗೆ ಸಿಗಲ್ಲ, ಅಷ್ಟೇನೆ. ಅದಕ್ಕೆ ಅವನು ಸಿದ್ಧೋಪಾಯ ರೆಡಿಯಾಗಿದ್ದಾನೆ ಯಾವಾಗ್ಲೂ ನಮ್ಮನ್ನ ಇದಕ್ಕೆ ಮಾಡಕ್ಕೆ, ರಕ್ಷಣೆ ಮಾಡಕ್ಕೆ, ನಮಗೆ ರಕ್ಷಕನಾಗಕ್ಕೆ ಯಾವಾಗ್ಲೂ ಸಿದ್ಧವಾಗಿದ್ದಾನೆ. ನಾವು ಮಾಡ್ಬೇಕಾಗಿರೋದು ಸಣ್ಣದೊಂದು ಉಪಾಯ ಅಷ್ಟೇ. ನಾವು ಕೈ ಜೋಡಿಸಿ ನಮ್ಮನ್ನ ಕಾಪಾಡಪ್ಪ, ನಮಗೆ ಬೇರೆ ಯಾರು ಗತಿ ಇಲ್ಲ, ನಮಗೆ ನಾವು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಕೇಳ್ಕೊಳ್ಬೇಕು ಅಷ್ಟೇನೆ. ತುಂಬಾ ಸುಲಭವಾದ ಉಪಾಯ. ಇದನ್ನ ಮಾಡಿದ್ರೆ ಸಾಕು, ಅವನು ರೆಡಿಯಾಗಿದ್ದಾನಂತೆ. ಬಂದು ಅವನ್ ಬಾಕಿದೆಲ್ಲ ಕೆಲಸ ಅವನೇ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳು. ಮುಂದಿನ ಹಾಡು ಹೋಗೋಣ. தகவால் தரிக்கின்ற தன்னடியார்களை தன் திறத்தில் விகவாதரம் செய்யும் வையருள் வித்தகன்மை உரையின் மெய்யருள் வித்தகன்மை உரையின் அகவாயறிந்தவர் ஆரண நீதி நெறி குலைதல் உதவாரண எங்கள் தேசிகர் உண்மை உரைத்தனரே. தகவால் தரிக்கின்ற தன்னடியார்களை தன் திறத்தில் மிகவாதரம் செய்யும் மெய்யருள் வித்தகன்மை உரையின் அகவாயறிந்தவர் ஆரண நீதி நெறி குலைதல் உதவாரென எங்கள் தேசிகர் உண்மை உரைத்தனரே. தகவால் தரிக்கின்ற தன்னடியார்களை தன் திறத்தில் மிகவாதரும் செய்யும் மெய்யருள் வித்தகன்மை உரையின் அகவாயறிந்தவர் ஆரண நீதி நெறி குலைதல் உகவாரென எங்கள் தேசிகர் உண்மை உரைத்தனரே. ತಹವಾಲ್ ಧರಿக்கின்ற ಯಾರು ಈ ತರ ಪ್ರಪತ್ತಿ ಮಾಡ್ಕೊಳ್ತಾರೋ ಅವರನ್ನ
ತನ್ನಡಿಯಾರ್ಹಳೆ ಅವರೆಲ್ಲ ದಾಸಭೂತರಾಗಿ ಹೋಗಿ ಶರಣಾಗ್ತೀವಲ್ಲ, ತನ್ನಡಿಯಾರ್ಹಳೆ ತನ್ ತಿರತ್ತಿಲ್, ತನ್ನ ತೆಕ್ಕೆಯಲ್ಲಿ ತಗೊಂಡು ಶುಲ್ ಟೇಕ್ ಇನ್ ಇಸ್ ಫೋಲ್ಡ್ ಅಂತೀವಲ್ಲ ಆ ಥರ, ತನ್ ತಿರತ್ತಿಲ್ ಮಿಹವಾದನಂ ಶೈದ್. ನಾವು ಏನ್ ಅನ್ಕೊಂಡಿರ್ತೀವಿ ನಮ್ಗೆ ಊಹೆ ಮಾಡ್ಕೊಳಕ್ಕೂ ಸಾಧ್ಯವಿಲ್ಲ ಅಂತದ್ದು. ಆ ತರ ಒಂದು ಅಂಡಮಿಲ್ ಪೇರಿನ್ ಬತ್ತು, ಅದು ಯಾವ ತರ ಭೋಗ ಕೊಡ್ತಾರೆ ಅಂತ ಹೇಳಿದ್ರೆ ಅನ್ಇಮ್ಯಾಜಿನೇಬಲ್. ಅಲ್ಲಿ ಹೋಗಿ ನೋಡಿದ್ರೇನೆ ಇದು ಬ್ರಹ್ಮಾನಂದ ಅನ್ನೋದು ಯಾರು ಬಾಯಲ್ಲೂ ಹೇಳಿ ನಮ್ಗೆ ಅರ್ಥ ಆಗುವಂತ ವಿಷಯ ಅಲ್ಲ. ನಾವು ಅಲ್ಲಿ ಹೋಗೇ ನೋಡ್ಬೇಕಾಗಿದ್ದು. ಯಾಕೆಂತ ಹೇಳಿದ್ರೆ ಮೊದಲು ನಾವು ಹೋದಾಗ ಅಲ್ಲಿ ಏನದು ಈ ಸಾಮ್ಯಾಪತ್ತಿ ಮೋಕ್ಷ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಕೊಡ್ತಾನೆ. ಆ ವಿರಜಾ ನದಿಯಲ್ಲಿ ಹತ್ತಿದ ತಕ್ಷಣ ನಮಗೆ ಚತುರ್ಭುಜ ಬರುತ್ತೆ. ಬರೋದು ಒಂದೇ ಇಲ್ಲ, ನೋಡಕ್ಕೆ ಭಗವಂತನ ತರಾನೇ ನಾವಿರ್ತೀವಂತೆ. ಎಂತ ಸುಂದರ, ಎಂತ ಮನಮೋಹಕ ಭಗವಂತನನ್ನ ನಾವೆಲ್ಲ ಕೊಂಡಾಡ್ಕೊಂಡು ಒಂದು ಎಷ್ಟು ನೋಡಿದ್ರು ಸಾಲದು ಅಂತ ಮತ್ತೆ ಮತ್ತೆ ಎಲ್ಲ ನೋಡ್ತಾ ಇರ್ತೀವಲ್ಲ, ಅಂತಹ ಅವನ ರೂಪನೇ ನಮಗೆ ಕೊಟ್ಬಿಡ್ತಾರೆ. ನಾವು ಎಷ್ಟೋ ಕಡೆ ನೋಡಿದೀವಿ, ಯಾರಿಗೂ ಒಬ್ರ ತರ ಒಬ್ರು ಇದ್ರೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಪ್ರಕೃತಿ ಮಂಡಲದಲ್ಲಿ ಹಂಗೇನೆ, ಯಾರಾದ್ರೂ ಐಶ್ವರ್ಯ ರಾಯ್ ತರನೇ ಇದಾರೆ ಅಂತ ಹೇಳಿದ್ರೆ ಆ ತರ ಏನಿಲ್ಲ, ಸ್ವಲ್ಪ ಎಲ್ಲೋ ಮೂಗ್ ಮಾತ್ರ ಅವಳ ತರ ಇದೇನೋ ಅಷ್ಟೇನೆ ಅಂತ ಆ ತರ ಹೇಳ್ಕೋತಾರೆ. ಅಥವಾ ಐಶ್ವರ್ಯ ರಾಯ್ನ ಕೇಳಿದ್ರೆ ನಂತರ ಏನಿಲ್ಲ ಬಿಡಿ, ನಾನು ಎಷ್ಟು ಸಣ್ಣಕ್ಕಿದ್ದೀನಿ ಅವ್ರು ಎಷ್ಟು ದಪ್ಪಕ್ಕಿದ್ದಾರೆ ಅಂತ ಏನಾದ್ರೂ ಹೇಳ್ತಾರೆ. ಅವ್ರ ತರ ಇರೋದೇ ಇಲ್ಲ. ಆದ್ರೆ ಭಗವಂತ ಮಾತ್ರ ನೀವು ನೆನ್ಸ್ಕೊಳ್ಳಿ, ಸಾರೂಪ್ಯ ತನ್ನಂತೆ ಮಾಡ್ಕೊಡ್ತಾನೆ. ಅಯ್ಯೋ ಇನ್ನೊಂದು ಭಗವಂತನ ತರಾನೇ ಇದ್ಬಿಟ್ಟಿದಾರಲ್ಲ, ಯಾರಾದ್ರೂ ಮಿಸ್ಟೇಕ್ ಮಾಡ್ಕೊಂಡು ಭಗವಂತ ಅಂತ ಅನ್ಕೊಂಡ್ಬಿಟ್ಟು ಅವನಿಗೆ ಎಲ್ಲಾರು ಉಪಚಾರ ಮಾಡ್ಬಿಡ್ತಾರ ಏನೋ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಚಿಂತೆನೆ ಮಾಡೋದಿಲ್ಲ. ಯಾಕಂದ್ರೆ ಅಪ್ರತಿಮ ನಸ್ಸಮ ಅಭ್ಯಧಿಕ ಭಗವಂತ. ಅದ್ರ ಬಗ್ಗೆ ಏನು ಇದು ಮಾಡ್ಕೊಳ್ಳೋ ಸಾರೂಪ್ಯ, ಎಲ್ಲರಿಗೂ ತನ್ನದೇ ಆದ ಒಂದು ಲೋಕದಲ್ಲಿ ಯೂನಿಫಾರ್ಮ್. ಎಲ್ಲರೂ ಯೂನಿಫಾರ್ಮ್ ಹಾಕೊಳ್ಳೋದು, ಬಟ್ಟೆ ಒಂದೇ ತರ ಸೀರೆ ಉಟ್ಕೊಳ್ಳೋದು, ಒಂದೇ ತರ ಬಟ್ಟೆ ಹಾಕೊಳ್ಳೋದು, ಎಲ್ಲಿಗಾದ್ರೂ ಪ್ರೋಗ್ರಾಮ್ ಅಲ್ಲಿ ಅದೆಲ್ಲ ನಾವು ನೋಡ್ತೀವಿ. ಆದ್ರೆ ಒಂದೇ ತರ ರೂಪ, ಕ್ಲೋನಿಂಗ್ ಮಾಡ್ದಂಗೆ ಅದನ್ನ ಮಾಡ್ತಾನೆ ಅವನು. ಅದೇ ಮಿಹವಾದನಂಶ ಇದೆ. ಇದ್ರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸಾರೂಪ್ಯ ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಯಾರಿಗೂ ಅವರು ಒಬ್ರನ್ನೊಬ್ರ ಇದು ಸಿಗ್ಬಾರ್ದು, ವ್ಯತ್ಯಾಸ ಗೊತ್ತಾಗ್ಬಾರ್ದು. ಅಲ್ಲೂ ಒಬ್ರೊಬ್ರು ನಿತ್ಯರು ಮುಕ್ತರು ಒಬ್ರಿಗೊಬ್ರು ಉಪಚಾರ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಕೈಂಕರ್ಯಗಳನ್ನ ಮಾಡ್ತಾ ಇರ್ತಾರೆ. ಒಬ್ರಿಗೊಬ್ರು ವ್ಯತ್ಯಾಸ ಗೊತ್ತಾಗ್ಬಾರ್ದು, ಎಲ್ಲರೂ ಒಂದೇ ತರ ಇರ್ಬೇಕು ಅಂತ ಒಂದೇ ತರ ಎಲ್ಲಾರ್ನೂ ಇರ್ತಾರೆ. ಅವಾಗ ಸಾರೂಪ್ಯ ಕೊಡ್ತಾನೆ. ಮೆಯ್ಯರುಳ್ ವಿತ್ತಹ ಮೆಯ್ಯೂರಯ್ಯನ, ಅವನು ಹೇಳಿದಂಗೆ ಮಾಡ್ತಾನಂತೆ, ಅವನು ಹೇಳ್ದಂಗೆ ನಡೆಸ್ಕೊತಾನೆ. ಯಾರು ಮೋಕ್ಷದಲ್ಲಿ ಬಿಡ್ತಾರೋ ಅವ್ರಿಗೆ ಸಾರೂಪ್ಯ ಸಾಲೋಕ್ಯ, ಅವನು ಇರೋ ಲೋಕದಲ್ಲೇ ಇಟ್ಕೊಳ್ತಾನೆ, ಎಲ್ಲೋ ಬೇರೆ ಕಡೆ ಹೋಗಿ ಇಟ್ಬಿಡಲ್ಲ. ನೀವ್ ಇಲ್ಲೇ ಇರಿ, ಆಮೇಲೆ ಯಾವಾಗ ಬೇಕಾದ್ರೆ ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಆತರ ಇಲ್ಲ. ತಾನಿರೋ ಲೋಕದಲ್ಲೇ, ನಾನಿರೋ ಜಾಗದಲ್ಲೇ ಅವ್ರಿಗೆ ಜಾಗ ಕೊಡ್ತಾನೆ. ಸಾಲೋಕ್ಯ ಸಾಮೀಪ್ಯ, ಹತ್ರ ಯಾರಿಗಾದ್ರೂ ಅವನ ಹತ್ರ ಹೋಗಿ ಅವ್ನ ತೊಡೆ ಮೇಲೆ ಕೂತ್ಕೋಬೇಕು ಅಂದ್ರೆ ಧಾರಾಳವಾಗಿ ಹೋಗಿ ಕೂತ್ಕೋಬಹುದು. ಎಲ್ಲರಿಗೂ ಹಾಗೆ ಅನ್ಸ್ಬಿಟ್ರೆ ಎಲ್ಲಾರು ಹೋಗ್ಬೋದು, ಅದ್ರಲ್ಲಿ ಏನಿಲ್ಲ. ಎಲ್ಲಾರು ಹೋಗಿ ಕೂತ್ಕೊಳ್ಳೋಷ್ಟು ಜಾಗ ಅಲ್ಲಿರತ್ತೆ ಅವನ ಹತ್ರ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾಂಪಿಟೇಷನ್ ಅಂತಾನೆ ಏನಿಲ್ಲ. ಓ ಇವ್ರು ಹೋದ್ರಲ್ಲ ನಾನು ಹೋಗ್ಬೇಕು. ಕೆಲವ್ರು ಹಂಗೆ ಇವಾಗೇನ ಇದು ಸಮೂಹ ಸನ್ನೆ ಅಂತ ಹೇಳ್ತಾರೆ ನೋಡಿ, ಯಾರಾದ್ರೂ ಒಬ್ರು ನಮಸ್ಕಾರ ಮಾಡಿದ್ರೆ ಅಥವಾ ಯಾರಾದ್ರೂ ಒಬ್ರು ಸುಮ್ನೆ ಕುಂಕುಮ ತಗೊಂಡು ಎಕ್ಸ್ಟ್ರಾ ಒಂದ್ ಕಡೆ ಇಟ್ಕೊಂಡ್ರೆ ಎಲ್ಲಾರು ತಗೊಂಡು ಅದೇ ತರ ಇಟ್ಕೋತಾರೆ. ಆ ತರ ಈ ಸಮೂಹ ಸನ್ನೆ ಆ ತರ ಎಲ್ಲ ಏನು ಇಲ್ಲ. ಅಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಅವ್ರು ಹೋಗಿ ಧಾರಾಳವಾಗಿ ಅಲ್ಲಿ ನಮಸ್ಕಾರ ಮಾಡ್ಬೋದು, ಅವ್ರ ಹತ್ರ ಕೂತ್ಕೊಳ್ಬೋದು. ಮಡಿನಲ್ಲಿ ಸಾಮೀಪ್ಯ, ಹತ್ರ ಹೋಗಿ ಕೂತ್ಕೊಳ್ಬೋದು. ಅಲ್ಲ ಅಷ್ಟೊಂದು ಜಾಗ ಇದೆ, ನೀವು ಅಷ್ಟು ಸೂಕ್ಷ್ಮವಾಗಿರ್ತೀವಿ, ನಾವು ಜೀವಾತ್ಮಗಳು ಜಾಗ ಇಲ್ಲ ಅಂತ ಇರೋದೇ ಇಲ್ಲ. ಅಲ್ಲಿ ವೈಕುಂಠದಲ್ಲಿ ಅಷ್ಟು ಜಾಗ ಇರುತ್ತೆ, ಎಲ್ಲರೂ ಏಕಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಲ್ಲಿ. ಅದನ್ನ ಸಾಮೀಪ್ಯ ಆಯ್ತು, ಆಮೇಲೆ ಸಾಯುಜ್ಯ ಆಯ್ತು, ಸಾಲೋಕ್ಯ ಸಾರೂಪ್ಯ ಎಲ್ಲಾನು 4 ಕೊಡ್ತಾನೆ. ಸಾಮ್ಯಾಪತಿ ಮೋಕ್ಷ ಅನ್ನೋದು ಈ 4 ವಿಷಯಗಳನ್ನು ಕೊಡೋದ್ರಿಂದಾನೇ ಬರುತ್ತೆ. ಆದ್ರೆ ಇದು ಪ್ರಪಂಚನಿಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಭಗವಂತನ ಅಷ್ಟಗುಣ ಆವಿರ್ಭಾವ ಆಗುತ್ತೆ. ಅದು ಇದೆ ಎಲ್ಲ ಸೇಮ್ ಅದೇ ತರನೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಲ್ಲ, ಅದೇ ತರ ಬ್ರಹ್ಮಾನಂದ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣ ವಿರಜಾ ನದಿನಲ್ಲಿ ಸ್ನಾನ ಮಾಡಿಸಿ ಬ್ರಹ್ಮಾಲಂಕಾರ ಮಾಡಿ ಆ ಜ್ಞಾನ ವೃಕ್ಷದ ಕೆಳಗೆ ಕೂಡಿಸಿ, ಆಮೇಲೆ ಅಲ್ಲಿ ಒಂಚೂರ ಇದು ಒಂದು ಬಿಂದು ಜ್ಞಾನ ಬಿಂದು, ಒಂದು ಅಮೃತ ಬಿಂದುವನ್ನು ಹಾಕ್ತಾರೆ ಬಾಯಿನಲ್ಲಿ. ಅದು ಹಾಕಿದ ಕೂಡಲೇ ನಮಗೆ ಜ್ಞಾನ ಇದ್ರಲ್ಲಿ ಬ್ರಹ್ಮಸರಸ್ಸಲ್ಲಿ ಸ್ನಾನ ಮಾಡಿಸಿದ ಕೂಡಲೇ ಸಂಪೂರ್ಣ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ ಎಲ್ಲಾರ್ಗು. ಏನು ಕಷ್ಟವೇ ಇಲ್ಲ, ಸಂಪೂರ್ಣ ಬ್ರಹ್ಮಜ್ಞಾನ ಬಂದಿರುತ್ತೆ.
ನೋಡಿ, ಇವಾಗ ಸಂಪೂರ್ಣ ಬ್ರಹ್ಮಜ್ಞಾನ ಬಂದ ಮೇಲೆ ಯಾರ ಮೇಲೆ ಯಾರಿಗೂ ಈರ್ಷೆ ಇರೋದಿಲ್ಲ. ನಾವೆಲ್ಲ ಓಕೆ, ಸಂಪೂರ್ಣ ಬ್ರಹ್ಮಜ್ಞಾನ ಬಂದ್ಮೇಲೆ ಯಾರ ಮೇಲೂ ಯಾರಿಗೂ ಈರ್ಷೆ ಅಂತದ್ದೆಲ್ಲ ಏನೂ ಇರೋದಿಲ್ಲ. ಯಾರಾದ್ರೂ ಸೇವೆ ಮಾಡ್ಬೇಕು ಅಂದ್ರೆ ಅವ್ರ ಜಾಗ ಬಿಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ನಾವು ಬ್ರಹ್ಮನ ಒಂದು ಅಂಗ ಅಂತಾನೆ ಆಗುತ್ತೆ. ನೀವಿಲ್ದೆ ಹೋದ್ರೆ ಇನ್ನೊಬ್ರು ಬ್ರಹ್ಮನ ಶರೀರನೇ. ನಾವು ಅಲ್ಲೇ ಇರ್ತೀವಿ, ಅವರು ಅಲ್ಲೇ ಇರ್ತಾರೆ, ಯಾರು ಇಬ್ರು ಸೇವೆ ಮಾಡ್ತಾರೆ. ಅದ್ರಲ್ಲಿ ಏನು ಇದು ಬರೋದಿಲ್ಲ. ಅಲ್ಲಿ ತಾರತಮ್ಯ ಅಂತಾಗ್ಲಿ ಇದಂತಾಗ್ಲಿ ಏನು ನೋಡೋದಿಲ್ಲ. ಒಬ್ಬರ ಮೇಲೆ ಒಬ್ರಿಗೆ ಹೊಟ್ಟೆ ಕಿಚ್ಚು ಇರೋದಿಲ್ಲ. ಅದಕ್ಕೆ ಅಹವಾಯದಿಂದವ ಆರಣ ನೀತಿ ಕುರೈದಲ್ ಉದವಾರಣ. ಹೇಗೆಂದ್ರೆ ಸತ್ಯವಚನವಾದ ಜನ್ಮ ಶ್ಲೋಕವನ್ನ ನಮ್ಗೆ ಹೇಳಿದ್ರು ಭಗವಂತ. ಭಗವದ್ಗೀತೆಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿ ಬಂದು ನಮಗೆ ಏನ್ ಹೇಳಿದ್ರು ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದನ. ಆಸಕ್ತಿ ಉಳ್ಳವ್ರಿಗೆ ಸತ್ಯಭೂತನಾದ ಎಲ್ಲಾರು ಬನ್ನಿ, ಯಾರು ಬೇಕಾದ್ರೂ ಬರ್ಬೋದು ಅಂತ ಕರೆದ್ನಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಕೃಪೆ ಅಷ್ಟೇ, ಬೇರೆ ಏನೂ ಇಲ್ಲ. ನಾವು ಮಾಡಿದ್ದು, ನಾವು ಸಾಧನೆ ಮಾಡಿದ್ದು, ನಾವು ಉಪಾಸನೆ ಮಾಡಿದ್ದು ಅಂತೆಲ್ಲ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ತಾತ್ಪರ್ಯ ಅರಿತವ್ರು. ಯಾವ ತಾತ್ಪರ್ಯ ಅರಿತವ್ರು ಅಂದ್ರೆ ಚರ್ಮ ಶ್ಲೋಕದ ತಾತ್ಪರ್ಯ ಅರಿತವ್ರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ್ರೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದ್ರಲ್ಲಿ ಏನು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆಕಿಂಚನ್ಯ ಅನನ್ಯಗತಿಯಿಂದ ಯಾರು ಭಗವಂತನಲ್ಲಿ ಹೋಗಿ ಶರಣಾಗ್ತಾರೋ ಅವರ ಎಲ್ಲ ಪಾಪಗಳನ್ನು ಭಗವಂತ ತಗೊಳ್ತಾನೆ, ಅವರಿಗೆ ಮೋಕ್ಷ ಕೊಡ್ತಾನೆ ಅಂತ. ವೇದಾಂತಗಳಲ್ಲಿ ಹೇಳಿರೋ ಈ ನೀತಿ ಮಾರ್ಗ ಇದೆಯಲ್ಲ, ಅದು ಭಂಗವಾಗಿ ಹೋಗುವುದನ್ನ ಒಪ್ಪೋದಿಲ್ಲ. ಯಾರಾದ್ರೂ ತಪ್ಪಾಗಿ ವೇದಗಳ ಅರ್ಥ ಹೇಳಿದ್ರೆ ಅದನ್ನ ಒಪ್ಪೋದಿಲ್ಲ. ಸ್ವಾಮಿ ದೇಶಕರು ಹೇಳ್ತಾರೋ ಅದು ಹೇಗೆ ಸಾಧ್ಯ? ವೇದಗಳಲ್ಲಿ ಹೇಳಿರೋ ತರ ಪ್ರತಿಯೊಬ್ಬರಿಗೂ ಯಾರು ಭಗವಂತನನ್ನ ಶರಣಾಗ್ತಾರೋ ಅವರು ಮೋಕ್ಷಕ್ಕೆ ಹೋದಾಗ ಅಲ್ಲಿ ಅನುಭವಿಸುವಂಥದ್ದೇ ಇದೆಲ್ಲ ಅಂತ ಹೇಳಿ ನಮ್ಮ ಆಚಾರ್ಯರು ಅದರಲ್ಲಿ ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಆ ತರ ಎಲ್ಲ ಏನಿಲ್ಲ, ಎಲ್ಲಾರ್ಗೂ ಒಂದೇ ತರ ಇರುತ್ತೆ. ಸಾಮ್ಯಾಪತಿ ಮೋಕ್ಷ ಅಂತ ಹೇಳ್ತೀವಲ್ಲ, ಅದು ಎಲ್ಲಾರ್ಗೂ ಸಿಗತ್ತೆ ಅಂತ. ಇದಕ್ಕೆ ಕೇರಳ ಕಾರಣ ಅವನು ಆರ್ಜವ ಕೃಪೆ ಅಷ್ಟೇನೆ. ಇಲ್ಲಿವರೆಗೂ ನಿನ್ನೆವರೆಗೂ ಬಂದವರೆಲ್ಲ ಬನ್ನಿ, ಆಮೇಲೆಲ್ಲ ಬೇಡ ಅಂತ ಆತರ ಎಲ್ಲ ಹೇಳೋದು. ಅಥವಾ ನಮಗೆ ಯಾರು ತುಂಬಾ ಕಲ್ಯಾಣೋತ್ಸವ ಎಲ್ಲ ಮಾಡಿಸಿದಾರೋ ಅವರೆಲ್ಲ ಬರ್ಲಿ, ಬಾಕಿಯವರೆಲ್ಲ ಬರ್ಲಿ, ನಿಧಾನಕ್ಕೆ ಎಲ್ಲ ಯಾವಾಗ್ಲೂ ಬರ್ತಾರೆ ಬಿಡಿ, ಪರವಾಗಿಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಉದಾಸೀನ ಮಾಡಲ್ಲ. ಶರಣಾಗತಿ ಮಾಡ್ಕೊಂಡ್ರೆ ಎಲ್ಲರೂ ಒಂದೇ ಲೆಕ್ಕ ಭಗವಂತನಿಗೆ. ಅದನ್ನೇ ಹೇಳ್ತಾರೆ. ಶ್ರೀಕೃಷ್ಣನ ಚರ್ಮ ಶ್ಲೋಕ ತಾತ್ಪರ್ಯ ಇದೆಯಲ್ಲ, ಅದನ್ನ ತಪ್ಪಾಗಿ ಅರ್ಥ ಹೇಳೋರು ಯಾರಾದ್ರೂ ಹೇಳಿದ್ರೆ ಅದನ್ನ ನಮ್ಮ ಆಚಾರ್ಯರು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದನ್ನ ನಮ್ಮ ಸ್ವಾಮಿ ದೇಶಕರೇ ಅವರೇ ಹೇಳ್ತಾರೆ. ಯಾಕಂದ್ರೆ ಇದು ತಪ್ಪಾಗಿ ಅರ್ಥ ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ ಅವರು. ಇದೆಲ್ಲ ಭಗವಂತ ಹೇಳಿದ್ದು, ಯಾರು ಬೇಕಾದ್ರೂ ಬರ್ಬೋದು, ಎಂತ ಜಾತಿ ಆಗ್ಲಿ, ಎಂತ ಸರ್ವದೇಶ ದಶಾಕಾಲ ಅಂತಾರಲ್ಲ, ಅದೇ ತರ ಯಾವ ದೇಶದಲ್ಲೇ ಇರ್ಲಿ, ಯಾವ ಕಾಲದಲ್ಲೇ ಇರ್ಲಿ, ಯಾವ ಬೆಳಗ್ಗೆ ಇರ್ಲಿ, ಸಾಯಂಕಾಲ ಇರ್ಲಿ, ಅಥವಾ ಯಾವ ಪ್ರಳಯ ಕಾಲದಲ್ಲಿ ಇರ್ಲಿ, ಅಥವಾ ಯಾವುದೇ ಒಂದು ದೇಶನಲ್ಲಿ ಇದ್ದಾಗ ಕೂಡ ಅವ್ರನ್ನ ಕಾಪಾಡೋದು ಭಗವಂತನೇ ಅನ್ನೋದು ತೋರಿಸ್ಕೊಡ್ತಾರೆ. ಈ ಮಾರ್ಗದ ಚರ್ಮ ಶ್ಲೋಕ ಅರ್ಥವನ್ನ ಇದ್ ಮಾಡ್ತಾರಲ್ಲ, ಓಲೈಸೋರು ಯಾರು ಅದನ್ನ ಇಷ್ಟಪಟ್ಟು ಕೇಳ್ತಾರೋ, ಓಲೈಸ್ತಾರೋ, ವೇದದಲ್ಲಿ ಹೇಳಿರುವ ನ್ಯಾಯ ಮಾರ್ಗದ ಉಲ್ಲಂಘನೆ ಅವ್ರು ಯಾವತ್ತೂ ಮಾಡೋದಿಲ್ಲ. ವೇದದಲ್ಲಿ ಯಾವುದೋ ಒಂದು ಮಾರ್ಗ ವಿಧಿಸಿರುತ್ತಲ್ಲ, ಅದರ ಉಲ್ಲಂಘನೆ ಯಾವತ್ತೂ ಮಾಡಲ್ಲ. ಯಾರು ಭಗವದ್ಗೀತೆಯಲ್ಲಿ ಹೇಳಿರೋ ಭಗವಂತನಿಗೆ ಶರಣಾಗ್ಬಿಟ್ಟು ಅನನ್ಯಗತಿಯಿಂದ ಭಗವಂತನಿಗೆ ಶರಣಾಗ್ತಾರೋ ಅವ್ರು ಯಾವತ್ತೂನು ಈ ತರ ತಪ್ಪರ್ಥಗಳನ್ನ ಮಾಡೋದಿಲ್ಲ. ವೇದಗಳಿಗೆ ತಪ್ಪರ್ಥನ ಮಾಡದೆ ಸಮರ್ಥಿಸ್ಕೊಳ್ತಾರೆ. ಹೇಗೆ ಅಂತ ಕೆಲವರೆಲ್ಲ ಅದನ್ನ ಇದು ಮಾಡಿ ಸಮರ್ಥಿಸ್ಕೊಳ್ತಾರೆ, ಇದೆಲ್ಲ ಹಾಗೆ ಹೀಗೆ ಅಂತಲ್ಲ. ಆ ತರದ್ದೆಲ್ಲ ಇವ್ರು ಮಾಡಕ್ ಹೋಗೋದಿಲ್ಲ, ಮುಂದಿನ ಹಾಡಕ್ ಹೋಗೋಣ. ಯಾಕಂದ್ರೆ ಯಾರು ಓಲೈಸ್ತಾರೋ, ಯಾರು ಇದನ್ನ ಚರ್ಮ ಶ್ಲೋಕವನ್ನ ಮರ್ಯಾದೆಯಿಂದ ಅದನ್ನ ಗೌರವದಿಂದ ಕಾಣ್ತಾರೋ ಅವರು ಈ ಧರ್ಮ ಮಾರ್ಗದಲ್ಲಿ ಹೋಗೋ ಇದನ್ನ ಅವ್ರಿಗಿಷ್ಟ ಆಗತ್ತೆ. ಅದನ್ನ ಅವರು ಬಿಟ್ಕೊಡೋದಿಲ್ಲ. ಅದು ಯಾರು ಏನೇ ಹೇಳಿದ್ರು ಅದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಅದು ಸರಿಯಾಗೇ ಇದೆ ಮಾರ್ಗ ಅಂತ ಆ ಮಾರ್ಗದಲ್ಲೇ ಹೋಗ್ತಾರೆ. ಮುಂದಿನ ಹಾಡು ಹೋಗೋಣ. உண்மையுறக்கும் மறைகளில் ஓங்கிய உத்தமனார், உண்மை உரைக்கும் மறைகளில்
ஓங்கிய உத்தமனார் வன்மையளப்பரிதாதலில் வந்து கழல் பணிவார். வன்மையளப்பரிது ஆதலின் வந்து கடல் பணிவார். தன்மை கிடக்க தரமளவென்ற வியப்பிலதாம். தன்மை கிடந்திர தரமளவென்ன வியப்பிலதாம். உண்மையுரைத்தனர் ஓரந்தவிர்ந்துயர்ந்தவரே. உண்மை உரைத்தனர் ஓரம் தவிர்ந்தன் உயர்ந்தனரே. உண்மையுரைக்கும் அறைகளில் ஓங்கிய உத்தமனார் ವಣ್ಮಯಳಪ್ಪರಿದಾದಲಿನ್ ಒಂದು ಕಡಲ್ ಪಣಿವಾರ್. ಇದು ಅಧಿಕಾರ ಸಂಗ್ರಹ ಇದೆಯಲ್ಲ, ಇದು ಫುಲ್ಲು ಅಂದಾದಿ ರೂಪದಲ್ಲೇ ಬರ್ದಿರೋದು. ಸೊ ಇದನ್ನ ನಾವು ಇದ್ರ ತರನೇ ರಾಮಾನುಜನ ಉತ್ತರಾಂದಾದಿ ತರನೇ ರಾಗದಲ್ಲಿ ಹಾಡಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗತ್ತಿದು. ಅದು ಇಲ್ಲ ನಾವು ಇಷ್ಟು ಸುಮಾರು ಒಂದು 2-3 ತಿಂಗಳಿಂದ ರಾಮಾನುಜನ ಉತ್ತರಾಂದಾದಿನೇ ಹೇಳಿ ಹೇಳಿ ಅದೇ ರಾಗ ಬರುತ್ತೆ. ಇಲ್ಲೂ ಅದು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ, ಯಾಕಂದ್ರೆ ಇದು ಅಂದಾದಿ ಸ್ಟೈಲ್ ಅಲ್ಲೇ ಬರ್ದಿದ್ದಾರೆ ನಿರ್ದೇಶಕರು. ತಣ್ಮೈ ಕಿಡಕ್ಕ ತರಮಳವೆಂದ್ರವಿಯ ಪಿಲದಾಂ உண்மையுரைத்தனர் ஓரந்தவிர உயர்ந்தனரே. உண்மை உரைக்கும் மறைகளில் ஓங்கிய உத்தமனார் வன்மை அளப்பரிது ஆதலின் வந்து களல் பணிவார். தன்மை கிடந்திர தரமளவென்ன வியப்பிலதாம் உண்மை உரைத்தனர் ஓரம் தவிர ಉಯರ್ந்தನರೇ. ನೀ ಹೇಳಿ ಕೃಷ್ಣ ಅದೇ ಸರಿ. ಹೌದು ಹೌದು, ಅದು ಬರುತ್ತೆ ಅದೇ ತರ. ಇದು ಈಸಿಯಾಗಿ ಬರುತ್ತೆ ಒಂದ್ ಸ್ವಲ್ಪ. ಅದು ಹೇಳಿ ಹೇಳಿ ನೀವು ಹೇಳು. ಇದು ಈಸಿಯಾಗಿ ಇದ್ರ ಕೊನೆಯಲ್ಲಿ ಅವರೇ ಹೇಳಿದ್ದಾರೆ ಅಂದಾಜು ಶೈಲಿನಲ್ಲಿ ಹಾಡಿರೋದು ನಾವು ಅಂತ. ಇಲ್ಲಿ 26ನೇ ಅಧ್ಯಾಯ ಇದೆಯಲ್ಲ, ಇದು ಅಧಿಕಾರ ರಾಸತ್ರಯ ಸಾರದಲ್ಲಿ, ಅದನ್ನ ಇದು ಪ್ರಭಾವ ರಕ್ಷಾಧಿಕಾರ. ಭಗವಂತನ ರಕ್ಷೆ ಕೊಡ್ತಾನಲ್ಲ ನಮ್ಗೆ, ಅದು ನಿರ್ಹೇತುಕವಾಗಿ ಕೊಡುವಂಥದ್ದು. ಅದ್ರ ಪ್ರಭಾವ ಏನು ಅನ್ನೋದನ್ನ ಇದ್ರಲ್ಲಿ ತೋರಿಸ್ಕೊಳ್ಳಿ. ಉಣ್ಮೈಯುರೈಕ್ಕುಂ ಮರೆಹಳಿಲ್ ಓಂಗಿಯ ಉತ್ತಮನಾರ್. ಸಾತ್ವಿಕರು, ಭಾಗವತೋತ್ತಮರು ಎಲ್ಲರೂ ಉಣ್ಮೈಯುರೈಕ ಮರೆಹಳಿಲ್. ಉಣ್ಮೈಯುರೈಕ ಅಂದ್ರೆ ತತ್ವಗಳನ್ನ ಬಿಟ್ಟು ವೇದಗಳ ಬೇರೆ ಏನನ್ನೂ ಹೇಳೋದಿಲ್ಲ. ಅದರಲ್ಲಿ ಜಿಜ್ಞಾಸನೆ ಬೇಡ. ಇದು ಹೇಳ್ತಾರ ಸರಿನಾ ತಪ್ಪ ಅಂತ ಯಾರು ಅದ್ರ ಮೇಲೆ ಅಪನಂಬಿಕೆ ಇಟ್ಕೊಳ್ಳೋದೇ ಬೇಡ. ಯಾಕಂದ್ರೆ 100% ಅದು ಯಾವಾಗ್ಲೂ ವೇದಗಳಲ್ಲಿ ಹೇಳುವಂತ ತತ್ವಗಳೆಲ್ಲ ಏನಿದೆಯೋ ಅದನ್ನ ಹೇಳ್ತಾರೆ. ಒಳ್ಳೇದು ಕೆಟ್ಟದ್ದು ಎಲ್ಲಾನು ವೇದಗಳಲ್ಲಿ ಹೇಳಿದೆ. ಏನಿದೆಯೋ ಮರೆಹಳಿ ಅದನ್ನ ಹೇಳ್ತಾರೆ. ಇದನ್ನ ಓಂಗಿಯ ಉತ್ತಮನಾರ್ ಅಂದ್ರೆ ಸಾತ್ವಿಕರು ಅದನ್ನ ದಾರಿಯಾಗಿ ಹೋಗ್ತಾರೆ. ಅದನ್ನ ಇಲ್ಲಿ ತೋರಿಸ್ಕೊಡ್ತಾರೆ ನಮ್ಗೆ. ಇದ್ದ ಹಾಗೆ ಹೇಳೋ ವೇದಗಳ ಪ್ರಕಾರ ಭಗವಂತ ಅಪ್ರತಿಮ ನಶ್ರಮ ಅಭ್ಯಧಿಕ. ಅದೇ ಹಾಗೆ ಹೇಗೆ ಅವನಿಗೆ ಸಮಾನ ಯಾರು ಇಲ್ವೋ ಅಥವಾ ಅಧಿಕನೂ ಯಾರು ಇಲ್ಲೋ ಅದು ವೇದಗಳಲ್ಲಿ ಹೇಳುತ್ತೆ. ಅವನನ್ನ ಸೇರ್ಬೇಕಾದ್ರೆ ಜನರು ಏನು ಮಹಾ ಕಷ್ಟ ಪಡ್ಬೇಕಾಗಿಲ್ಲ. ಅದರಲ್ಲಿ ಇದು ಏನು ತಡೆಯಾಗಿದೆ ಅಂತ ಹೇಳಿದ್ರೆ, ಈ ಸಂಸಾರದಲ್ಲಿ ನಾವು ಇದೀವಲ್ಲ, ಈ ಪ್ರಕೃತಿ ಮಂಡಲದಲ್ಲಿ ಇರೋದ್ರಿಂದ ಈ ಶರೀರ ಸತ್ವರಜಸ್ತಮಸ್ಸಿಂದ ಉಂಟಾಗಿದೆ. ಈ ಶರೀರ ಇರೋವರೆಗೂ ಹೋಗಿ ಅವನನ್ನ ಸೇರೋಕ್ಕಾಗೋದಿಲ್ಲ. ಅದಕ್ಕೆ ಯಾರು ಬೇಕಾದ್ರೂ ಹೋಗಿ ಸೇರ್ಬೋದು. ಇನ್ನೂ ಒಂದು ನೋಡಿ, ಅದರಲ್ಲಿ ತುಂಬಾ ಒಳ್ಳೆ ಇರೋ ವಿಷಯ ಅಂತ ಹೇಳಿದ್ರೆ, ಯಾರು ಬೇಕಾದ್ರೂ ಸೇರ್ಬೋದು. ಇದನ್ನೇ ನಮ್ಮಾಳ್ವಾರು ಕೂಡ ಹೇಳ್ತಾರೆ. ಎತ್ತನೈ ಚಂಡಾಳರ ಎಲ್ಲೋ ಕೀಳು ಜನ್ಮದಲ್ಲಿ ಯಾರು ಬೇಕಾದ್ರೂ ಹುಟ್ಟಿರ್ಬೋದು. ಅಂದ್ರೆ ಭಗವಂತನ ಸೇರ್ಬೇಕು ಅನ್ನೋ ವಿಷಯಕ್ಕೆ ಅದರಲ್ಲಿ ಜಾತಿ ಮಧ್ಯದಲ್ಲಿ ಬರೋದಿಲ್ಲ. ನಮ್ಮಾಳ್ವಾರೇ ಪಂಚಮವರ್ಣದಲ್ಲಿ ಹುಟ್ಟಿದವರು, ಅವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ನಾವು ನೋಡ್ತೀವಲ್ಲ, ಅವ್ರು ಹೋದ್ಮೇಲೆ ಮೋಕ್ಷಕ್ಕೆ ಹೋಗಿ ಸೇರಿದ್ಮೇಲೆ ಅವರು ಪೂಜಾರ್ಹರಾಗ್ತಾರೆ. ಮುಕ್ತ ದಶೆಯಲ್ಲಿ ಎಲ್ಲರೂ ಪೂಜಾರ್ಹರೇ. ಇಲ್ಲಿ ಪ್ರಕೃತಿ ಮಂಡಲದಲ್ಲಿರೋವರೆಗೂ ಜಾತಿ ಅವ್ರಿಗೆ ನಾವು ನಮಸ್ಕಾರ ಮಾಡ್ಬೋದೋ ಮಾಡಬಾರ್ದು ಅನ್ನೋದೆಲ್ಲ ಜಿಜ್ಞಾಸೆಗಳೆಲ್ಲ ಇಲ್ಲಿ ಪ್ರಕೃತಿ ಮಂಡಲದಲ್ಲಿ ಇರೋವರೆಗೂ ಅಷ್ಟೇನೆ. ವೈಕುಂಠಕ್ಕೆ ಹೋದ್ಮೇಲೆ ಎಲ್ಲರೂ ಸಮ. ಆಮೇಲೆ ಎಲ್ಲರೂ ಮುಕ್ತರಾದ್ಮೇಲೆ ಎಲ್ಲರೂ ವರ್ಷಿಪಬಲ್, ಅಂದ್ರೆ ಎಲ್ಲರೂ ಪೂಜಾರ್ಹರೇ. ಅದನ್ನ ಇಲ್ಲಿ ಹೇಳ್ತಾರೆ. ಆಕಿಂಚನರಿಗೆ ಯಾರೇ ಆಗಿದ್ರೆ ಆಕಿಂಚನ ಅನನ್ಯಗತಿಯೊಂದಿಗೆ ಶರಣಾಗತಿ ಮಾಡ್ಕೊಂಡ್ರೆ, ಅವನ ಪಾದಗಳಿಗೆ ಶರಣು ಹೋದ್ರೆ ಯಾವುದೇ ಜಾತಿ ಇರ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಇಲ್ಲಿ ಹೇಳ್ಬಿಟ್ರು ಅವರು. ಇದರಲ್ಲಿ ಏನು ಅದರಲ್ಲಿ
ಒಂದು ಚೂರು ಡೌಟೇ ಪಡ್ಬೇಕಾಗಿಲ್ಲ. ನಮ್ಗೆಲ್ಲ ಆಗತ್ತಾ ಅಂತೆಲ್ಲ ಯಾರು ಅನ್ಕೊಳ್ಳೋದೇ ಬೇಡ. ಯಾವ ಜನವೇ ಇರ್ಲಿ, ಅಂದ್ರೆ ಜೆಂಡರ್ ಭೇದ ಇಲ್ಲ ಇದಕ್ಕೆ, ವಯಸ್ಸಿನ ಇದು ರಿಸ್ಟ್ರಿಕ್ಷನ್ ಇಲ್ಲ, ಜಾತಿ ಭೇದ ಇಲ್ಲ. ಆಮೇಲೆ ಆಶ್ರಮ ಧರ್ಮ ಅಂತ ಹೇಳಿದ್ರೆ ಅವನು ಬ್ರಹ್ಮಚಾರಿನೋ ಸಂಸಾರಿನೋ ಅಥವಾ ಸನ್ಯಾಸಿನೋ ಯಾವುದೇ ಆಶ್ರಮ ಧರ್ಮನೂ ಅಡ್ಡ ಬರೋದಿಲ್ಲ ಇದಕ್ಕೆ. ಆ ಪುರುಷಾರ್ಥ ಅನ್ನೋದು ಪುರುಷಾರ್ಥಕ್ಕೆ ಹಾನಿಯಾಗದಂತೆ ಭಗವಂತ ನೋಡ್ಕೊಳ್ತಾನಂತೆ. ಏನ್ ಪುರುಷಾರ್ಥ ಅಂದ್ರೆ ಕೊನೆ ಚರಮ ಪುರುಷಾರ್ಥ ಅಂದ್ರೆ ಧರ್ಮ ಅರ್ಥ ಕಾಮ ಅಂತ ಮೂದಿದೆಯಲ್ಲ, ಕೊನೆಯದು ಚರಮ ಪುರುಷಾರ್ಥ ಅಂದ್ರೆ ಕೊನೆಯದು ಮೋಕ್ಷ. ಆ ಮೋಕ್ಷ ಮಾತ್ರ ಎಲ್ಲಾರ್ಗೂ ಸಿಗೋ ತರಾನೇ ಮಾಡ್ತಾನಂತೆ ಭಗವಂತ. ಪ್ರಪತ್ತಿಗೆ ಇನ್ನೊಂದು ನೋಡ್ಬೇಕು, ಇಲ್ಲಿ ಪ್ರಪತ್ತಿಗಾದ್ರೂ ನಮಗೆ ಇದು ಭಕ್ತಿ ಯೋಗ ಮಾಡೋರಿಗೆ ಪ್ರಾರಬ್ಧ ಕರ್ಮ ಇರುತ್ತೆ, ಮತ್ತೆ ಸಂಚಿತ ಪಾಪ ಹೋಗೋದಿಲ್ಲ, ಅದನ್ನೆಲ್ಲ ಕಳಿಬೇಕು. ಸಂಚಿತ ಪಾಪನು ಪ್ರಾರಬ್ಧ ಕರ್ಮ ತರಾನೇ ಅನುಭವಿಸೇ ತೀರ್ತಾರೆ. ಆದ್ರೆ ಪ್ರಪತ್ತಿ ಮಾಡ್ಕೊಂಡವ್ರಿಗೆ ಸಂಚಿತ ಪಾಪ ಎಲ್ಲ ಕೂಡ್ಲೆ ಕರ್ಗೋಗುತ್ತೆ. ಅದು ಕೂಡ್ಲೆ ಕರ್ಗೋಗಿ ಪ್ರಾರಬ್ಧ ಕರ್ಮಕ್ಕೂ ಲಘು ಶಿಕ್ಷೆ ಕೊಡ್ತಾನೆ. ಆಮೇಲೆ ಆಗಾಮಿ ಕಾಲದಲ್ಲಿ ಮಾಡುವಂತ ಶಿಕ್ಷೆಗೂ ಅಷ್ಟೇನೆ ಲಘು ಶಿಕ್ಷೆ ಕೊಡ್ತಾನೆ. ಹೇಗೆ ರಾಜಕುಮಾರ ಪುತ್ರನಿಗೆ ರಾಜ ಇದ್ ಮಾಡ್ತಾನಲ್ಲ ಅದೇ ತರ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಪ್ರಪತ್ತಿಗೆ ಪ್ರಾರಬ್ಧ ಕರ್ಮ ಕಳೆಯಲು ಸಾಧ್ಯವಾಗತ್ತೆ, ಅದು ಮಾಡುತ್ತೆ. ಆದ್ರೆ ಭಕ್ತಿ ಯೋಗಕ್ಕೆ ಆಗೋದಿಲ್ಲ, ಪ್ರಾರಬ್ಧ ಕರ್ಮ ಕಳೆಯೋಕೆ ಆಗೋದಿಲ್ಲ. ಅದರಿಂದ ಪ್ರಪತ್ತಿ ಭಕ್ತಿ ಯೋಗಕ್ಕಿಂತ ಹಿರಿದು ಅಂತ ಹೇಳ್ಬೋದು. ಅದಕ್ಕಿಂತ ಇದು ಶರಣಾಗತಿ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಅಂತ, ಭಕ್ತಿ ಯೋಗಕ್ಕಿಂತ ಬೆಟರ್. ಯಾಕಂದ್ರೆ ಅದು ವಿಳಂಬ ಆಗತ್ತೆ, ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಪ್ರತಿ ಸ್ಟೇಜಲ್ಲೂ ಅದ್ ಮಾಡ್ಬೇಕಾದ್ರೂ ಸರಿಯಾಗಿ ಮಾಡ್ಬೇಕು. ಅದ್ ಮಾಡ್ತಾ ಇರೋ ಭಕ್ತಿ ಯೋಗದಲ್ಲಿ ಏನಾದ್ರು ತಪ್ಪು ಮಿಸ್ಟೇಕ್ ಆದ್ರೆ ಮತ್ತೆ ತಿರುಗು ರಿಪೀಟ್ ಮಾಡ್ಬೇಕಾಗತ್ತೆ. ಅದೆಲ್ಲ ಶ್ರಮ ಇದೆ. ಆದ್ರೆ ಶರಣಾಗತಿಯಲ್ಲಿ ಸಕೃತೇವ ಪ್ರಪನ್ನಾಯ ಒಂದ್ಸತಿ ಮಾಡಿದ್ರೆ ಸಾಕು, ಅದು ಸುಲಭವಾಗಿ ಇದೆ. ಅದನ್ನ ಹೇಳ್ತಾರೆ. ಅಲ್ಲಿ ನಂತರ ನಿತ್ಯ, ಅದಾದ್ಮೇಲೆ ಪ್ರಪತ್ತಿ ನಂತರ ನಿತ್ಯ ಸುಳ್ಳುಗಳ ಜೊತೆ ಆನಂದವಾಗಿ ಕಾಲ ಕಳಿಬಹುದು. ಅಂತ ಮೇಲೆ ಆನಂದಕ್ಕೆ ಕೊನೆನೇ ಇರೋದಿಲ್ಲ. ನಿತ್ಯ ಸುಳ್ಳುಗಳೆಲ್ಲ ಏನು ಆನಂದ ಅನುಭವಿಸ್ತಾರೋ ಅದೇ ಆನಂದ ಅನುಭವಿಸ್ಬೋದು ನೀವು. ಹೋಗೋಣ. உயர்ந்தனன் காவலனார்க்கு உயர்ந்தனன் காவலன் அல்லார்க்கு உரிமை துறந்தியராய் எந்தமை தீர்ந்து மத்தோர் வரியன்றி அடைக்கலமாய் மயந்தமை தீர்ந்து மத்தோல் வரியின்றி அடைக்கலமாய் பயந்தவன் நாரணன் பாதங்கள் சேர்ந்து பழவடியார் பயந்தவன் நாரணன் பாதங்கள் சேர்ந்து பழவடியார் நயந்த குத்தேவலெல்லாம் நாடும் நன்மனுமோ தினமே நயந்த குத்தேவலெல்லாம் நாடு நன்மனுபோ தினமே உயர்ந்த நன்காவல நல்லார்க்கு உரிமை துறந்தியராய் மயந்தமை தீர்ந்து மத்தோர் வழியின்றி அடைக்கலமாய் பயந்த நன்னாரணன் பாதங்கள் சேர்ந்து பழவடியார் நயந்த குத்தேவலெல்லாம் நாடும் நன்மனோ தினமே. உயர்ந்த நன்காவலன் அல்லார்க்கு உரிமை துறந்தீராய் மயர்ந்தமை தீர்ந்து மத்தோர் வழியின்றி அடைக்கலமாய் பயந்தவன் நாரணன் பாதங்கள் சேர்ந்து பலபடியார் நயந்த குத்தேவலெல்லாம் நாடும் நன்மனுபோ ದಿನಮೇ. ಎಲ್ಲವನ್ನು ಪುಲ್ಪ ಮೊದಲ್ಗೊಂಡು ಅಂತ ಹೇಳ್ತಾರಲ್ಲ, ಬ್ರಹ್ಮಸ್ತಂಭ ಮಸೌದಸೋ ಅಂತ ಒಂದು ಚಿಕ್ಕ ಹುಲ್ಲಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರನ್ನು ಜಗತ್ತಿನಲ್ಲಿ ರಕ್ಷಿಸುವನು ಶ್ರೀಮನ್ ನಾರಾಯಣನೇ, ಬೇರೆ ಯಾರು ಅಲ್ಲ. ಅದು ತಾನು ಸೃಷ್ಟಿಸಿದ ಎಲ್ಲವನ್ನು ಕಾಪಾಡೋದು ಅವನ ಹೊಣೆ ಅಂತ, ಅವನ ಜವಾಬ್ದಾರಿ ಅಂತ ಅನ್ಕೊಂಡು, ಅವನ ಸ್ವತ್ತು ಅಂತ ಅನ್ಕೊಂಡು ಅವನು ಅದನ್ನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದ್ದಾನಂತೆ. ಅದನ್ನ ಇಲ್ಲಿ ಹೇಳ್ತಾರೆ.
ಭಗವಂತನಿಗೆ ಶರಣಾದ್ಮೇಲೆ ನಿತ್ಯ ಸೂರಿಗಳು ಮಾಡುವ ಕೈಂಕರ್ಯವನ್ನೇ ನಾವು ಅಲ್ಲಿ ಹೋಗಿ ಮಾಡ್ಬೋದು ಅನಸ್ಯೂತವಾಗಿ. ಆ ನಿತ್ಯ ಸೂರಿಗಳು ಭಗವಂತನ ಕೈಂಕರ್ಯ ಮಾಡಿ ಏನು ಸಂತೋಷವನ್ನ ಪಡಿದಾರೋ ಅದೇ ತರ ನಾವು ಅಷ್ಟೇನೆ ಅಲ್ಲಿ ಹೋಗಿ ಅವನ ಕೈಂಕರ್ಯವನ್ನ ಮಾಡಿ ಅದೇ ಸಂತೋಷವನ್ನ ಪಡಿಬೇಕು. ಆ ಸಂತೋಷದಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಈ ಮೋಕ್ಷ ಸಾಮ್ರಾಜ್ಯದಲ್ಲಿ ಸಿಗುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಆನಂದದಲ್ಲಿ ಏನು ವ್ಯತ್ಯಾಸ ಇಲ್ಲ, ಎಲ್ಲಾರ್ಗೂ ಒಂದೇ. ಹಿಂದೆ ತುಂಬಾ ದಿವಸದಿಂದ ಇದ್ರಲ್ಲ ಅವ್ರಿಗೆಲ್ಲ ಯಾರಿಗೆ ಆ ನಿತ್ಯ ಸೂರಿಗಳೆಲ್ಲ ಯಾವತ್ತೂ ಅವರು ಬಂದೇ ಇಲ್ಲ, ಭಗವಂತನ ಬಿಟ್ಟೇ ಬಂದಿಲ್ಲ. ಅವರು ಭೂಲೋಕದಲ್ಲಾಗ್ಲಿ ನಮ್ಲೋಕದಾಗ್ಲಿ ಅವತಾರಗಳನ್ನ ತಗೊಂಡೇ ಇಲ್ಲ. ಆ ನಿತ್ಯ ಸೂರಿಗಳೆಲ್ಲನೂ ನಮ್ ತರನೇ ಮನುಷ್ಯರ ತರನೇ, ನಾವು ಹೋದ್ಮೇಲೆ ನಾವು ಮುಕ್ತರಾಗ್ತೀವಿ, ಅವರು ನಮ್ ತರನೇ ಎಲ್ಲವನ್ನ ಅನುಭವಿಸ್ತಾ ಇರ್ತಾರೆ. ನಾವು ಹೋದ್ಮೇಲೆ ಅವ್ರ ಜೊತೆಗೆ ಸೇರ್ಕೊಳ್ತೀವಿ. ಅದ್ರಲ್ಲಿ ಏನು ಸೀನಿಯಾರಿಟಿ ಜೂನಿಯಾರಿಟಿ ಅಂತ ಆತರ ಎಲ್ಲ ಏನು, ಎಲ್ಲರೂ ಒಂದೇನೆ, ಎಲ್ಲರೂ ಮುಕ್ತರೇ. ಆ ಮುಕ್ತ ದಶೆಯಲ್ಲಿ ಭಗವಂತನ ಕೈಂಕರ್ಯವನ್ನ ಅನಸ್ಯೂತವಾಗಿ ಮಾಡ್ಬೋದು. ಅನಸ್ಯೂತ ಅಂದ್ರೆ ನಾನ್ ಸ್ಟಾಪ್. ತೈಲ ಧಾರಾವತಿ ಅಂತ ಹೇಳ್ತಾರೆ. ತೈಲ ಧಾರಾವತಿ ಎಣ್ಣೆ ಹಾಕಿದ್ರೆ ಹೇಗೆ ಕಂಟಿನ್ಯೂಸ್ ಆಗಿ ಬರುತ್ತಲ್ಲ, ಅದೇ ನೀರ್ ಹಾಕಿದ್ರೆ ಡ್ರಾಪ್ ಆಗಿ ಬೀಳುತ್ತೆ. ಆತರ ಅಲ್ಲ, ಎಣ್ಣೆ ತರ ನಾನ್ ಸ್ಟಾಪ್ ಆಗಿ ಬೀಳ್ಬೇಕು. ಭಕ್ತಿ ನಾವು ಕೈಂಕರ್ಯ ಅಷ್ಟೇನೆ ನಮ್ಗೆ ಒಂದು ಚೂರು ಎಡೆ ಇಲ್ಲದೆ ಸಿಗ್ತಾ ಇರುತ್ತೆ. ಆ ಫಲವಾಗಿ ಪಡೆಯುವುದೇ ಮೋಕ್ಷ ಸಾಮ್ರಾಜ್ಯದಲ್ಲಿ ಸಿಗುವಂತ ಒಂದು ಖುಷಿ. ಬೇರೆ ಏನಪ್ಪಾ ಮೋಕ್ಷದಲ್ಲಿ ಹೋಗಿ ಇನ್ನೇನ್ ಮಾಡೋದು, ಅಲ್ಲಿ ಮಾಡೋದೇನೋ, ಇಲ್ಲಿ ಕೈಂಕರ್ಯ ನೀವು ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಮಾಡೋದು ಅದೇನೆ. ಆನಂದ ಅಳ್ವಾನ್ ಅಂತ ಒಬ್ರು ಇದ್ರು, ಅವರು ತಿರುಪತಿನಲ್ಲಿ ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ರು. ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ದಾಗ ಒಂದ್ ದಿವಸ ಅವ್ರಿಗೆ ಆ ತೋಟದಲ್ಲಿ ಒಂದು ಹಾವು ಸಿಕ್ಕಿಬಿಡತ್ತೆ. ಒಂದು ಹಾವು ನೋಡಿದ್ರೆ ನಾಲ್ಗೆನಲ್ಲಿ ಒಂದು ಮುಳ್ಳು ಚುಚ್ಕೊಂಡಿರ್ತಾರೆ. ಅಯ್ಯೋ ಪಾಪ ಈ ಹಾವು ತೆಗಿಬೇಕಲ್ಲ ಇದನ್ನ ಅಂತ ಹೋಗ್ತಾರೆ. ಅದು ಹತ್ರ ಹೋದ್ರೆ ಅದು ಹೆದರ್ಕೊಳ್ತಾ ಇದೆ, ಹಾವು ಬುಸ್ ಬುಸ್ ಅಂತ ಇದೆ. ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ ಇವ್ರು ಸಹಾಯ ಮಾಡ್ತಾರೆ ಅಂತ. ಆದ್ರೆ ಅದಕ್ಕೊಂಥರ ಹೆದರಿಕೆ. ಹಾವುಗಳಿಗೆಲ್ಲ ಸಾಮಾನ್ಯ ಮನುಷ್ಯರ್ ನೋಡಿದ್ರೆ ಭಯ. ನಮಗೆಷ್ಟು ಅವ್ರನ್ನ ಕಂಡ್ರೆ ಭಯ ಇರ್ತೋ ಅದಕ್ಕೂ ನಮ್ಮನ್ನ ಕಂಡ್ರೆ ಭಯ ಇರುತ್ತೆ. ಪ್ಯಾನಿಕ್ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಡಿಸಾಸ್ಟರ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದವರು. ಈ ಕಥೆನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದು ಕಥೆ ಅಲ್ಲ, ನಿಜವಾಗಿ ನಡೆದಿದ್ದು. ಅಲ್ಲಿ ಆನಂದ ಆಳ್ವಾನು ಪುಷ್ಪ ಕೈಂಕರ್ಯ ಮಾಡ್ತಾ ಇರ್ತಾರೆ ತಿರುಮಲೆಯಲ್ಲಿ. ಅವ್ರ ಹೂದೋಟದಲ್ಲಿ ಈ ತರ ಒಂದ್ಸತಿ ಹಾವು ಕಚ್ಚಿಬಿಟ್ಟಾಗ ಏನು ಆಗ್ಲೇ ಇಲ್ವೇನೋ ಅನ್ನೋ ತರ ಹಾಗೆ ಪುಷ್ಪ ಕೈಂಕರ್ಯ ಮಾಡ್ತಾ ಇರ್ತಾರೆ. ಅವಾಗ ಎಲ್ಲಾರು ಸ್ವಲ್ಪ ಗಲಾಟೆ ಮಾಡ್ತಾರೆ, ಅಯ್ಯೋ ಹೋಗಿ ಏನಾದ್ರು ಮಾಡ್ಬಾರ್ದಾ, ವಿಷ ಕಚ್ಚಿದೀರ ಅಂತ. ಯಾಕೆ ಆತಂಕ, ಅದು ಏನಕ್ಕೆ ಆತಂಕ ಪಡ್ಕೋಬೇಕು? ಇಲ್ಲಿ ಒಂದ್ ವೇಳೆ ಇಲ್ಲಿ ಈ ಉಳಿದ್ರೆ ಒಂದ್ ವೇಳೆ ಇಲ್ಲೇ ಉಳ್ಕೊಂಡ್ಬಿಟ್ರೆ, ನಾವು ನನ್ನ ಪ್ರಾಣ ಹೌದು ಇಲ್ಲೇ ಉಳ್ಕೊಂಡ್ಬಿಟ್ರೆ ಇಲ್ಲಿ ಕೈಂಕರ್ಯ ಇದ್ದೇ ಇದೆ. ಒಂದ್ ವೇಳೆ ಆ ಹಾವು ಕಚ್ಚಿ ನಾನು ಸತ್ತೋಗ್ಬಿಟ್ರೆ ಅಲ್ಲಿ ವೈಕುಂಠದಲ್ಲಿ ಹೋಗಿ ಕೈಂಕರ್ಯ ಮಾಡ್ತೀನಿ ಅಷ್ಟೇ ತಾನೆ ಅಂತ ಹೇಳ್ತಾರೆ. ಎಷ್ಟೋ ಅವ್ರಿಗೆ ಧೃತಿ ನೋಡಿ, ಅವ್ರಿಗೆ ಏನೂ ಆಗೋದಿಲ್ಲ. ಒಂದ್ ವೇಳೆ ಆದ್ರೆ ಕೂಡ ಪರವಾಗಿಲ್ಲ, ನಾನ್ ಧೈರ್ಯವಾಗಿ ಹೋಗ್ತೀನಿ, ನನ್ನ ಪ್ರಾಣ ಹೋದ್ಮೇಲೆ ನಾನು ಹೋಗಿ ಅಲ್ಲಿ ಭಗವಂತನಿಗೆ ಕೈಂಕರ್ಯ ಮಾಡ್ತೀನಿ ಅಂತ ಹೇಳ್ತೇನೆ. ಅದೇನೆ ಆತರ ಇರ್ಬೇಕು ಧೃತಿ. ಮತ್ತೆ ಇಲ್ಲಿ ಕೈಂಕರ್ಯವನ್ನ ನಾನ್ ಸ್ಟಾಪ್ ಮಾಡ್ಬೋದು. ಇಲ್ಲಿದ್ದಾಗ್ಲೂ ಕೈಂಕರ್ಯ ಮಾಡ್ತಾ ಇದ್ರು. ಆದ್ರೆ ಇಲ್ಲಿರೋವರೆಗೂ ಸ್ವಲ್ಪ ಈ ಕೆಲಸ ಆಮೇಲೆ ಬೇರೆ ಕೆಲಸ ಆತರ ಎಲ್ಲ ಮಾಡ್ಬೇಕಾಗತ್ತೆ. ಮನೆ ಕೆಲಸನೂ ಮಾಡ್ಬೇಕಾಗತ್ತೆ. ಬರೀ ಕೈಂಕರ್ಯ ಮಾಡ್ತಾ ಇದ್ರೆ ಹೊಟ್ಟೆ ತುಂಬಲ್ಲ. ಆದ್ರೆ ಅಲ್ಲಿದ್ರೆ ಬರೀ ಅದನ್ನೇ ಮಾಡ್ತಾ ಇರ್ಬೋದು. ಯಾಕಂದ್ರೆ ಮುಪ್ಪು ವ್ಯಾಧಿ ಜರೆ ಇದೆಲ್ಲ ಯಾವುದೂ ಇರೋದಿಲ್ಲ. ಅಪತಪಹಾತ್ಮ ವಿರಜಃ ವಿಜಿಗಿತ್ಸಹ ಅಂತೆಲ್ಲ ಅಷ್ಟಗುಣ ಆವಿರ್ಭಾವ ಆಗತ್ತಲ್ಲ. ಅಷ್ಟಗುಣ ಆವಿರ್ಭಾವ ಆದಾಗ ಅಲ್ಲಿ ಕೈಂಕರ್ಯ ಮಾಡೋಕೆ ನಮ್ಗೆ ಅವಕಾಶ ಸಿಗುತ್ತೆ. ಇದನ್ನೇ ಮೂಲ ಮಂತ್ರವಾದ ಅಷ್ಟಾಕ್ಷರಿ ನಮಗೆ ಹೇಳ್ಕೊಡುವಂಥದ್ದು. ಈ 34, 35, 36 ಇದೆಯಲ್ಲ, ಈ 3 ಪದ್ಯಗಳು ಮಾತ್ರ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ. ಏನಪ್ಪಾ ಅಂದ್ರೆ, ಈ 34ನೇದು ಮೂಲ ಮಂತ್ರ ಅಧಿಕಾರ ಅಂತ. ಈ ಮೂಲ ಮಂತ್ರ ಅಧಿಕಾರ ಅಂದ್ರೆ ವಿಶೇಷವಾಗಿ ಮೂಲ ಮಂತ್ರವನ್ನ ಅದರ ಗುಣಗಳನ್ನ ತಿಳಿಸ್ಕೊಡುತ್ತೆ. ಮೂಲ ಮಂತ್ರಗಳನ್ನ ಏನು ವಿಶೇಷವಾಗಿ ತಿಳಿಸ್ಕೊಳ್ಳೋದು ಅಂದ್ರೆ, ಓಂ ನಮೋ ನಾರಾಯಣಾಯ ಅಂತ ಹೇಳಿ. ಜಗತ್ತಿನಲ್ಲಿ ಎಲ್ಲ ವಸ್ತುವು ಇರೋದು ಭಗವಂತನೇ ಸೃಷ್ಟಿ ಮಾಡಿರೋದು, ಅವನಿಗೋಸ್ಕರನೇ ಉಪಯೋಗಿಸ್ಬೇಕು, ಅವನಿಂದಲೇ ನಾವು ಉಂಟಾಗಿರೋದು ಅಂತ. ಅದೇ ಮೀನಿಂಗು. ಅದು ದ್ವಯ ಮಂತ್ರ. ಅದನ್ನ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ದ್ವಯ ಮಂತ್ರ ಬರುತ್ತೆ. ದ್ವಯ ಮಂತ್ರ ಏನಪ್ಪಾ ಅಂದ್ರೆ, ಸದಾ ನಿನಗೆ ಸೇವೆ ಮಾಡ್ತಾ ಇರ್ತೀನಿ ಅಂತ ಭಗವಂತನಿಗೆ ಹೇಳ್ಬೇಕು. ಹೇಗೆ ಭಗವಂತನಿಗೆ ದ್ವಯ ಮಂತ್ರದಲ್ಲಿ ಇದು ಯಾವಾಗ್ಲೂ ಶ್ರೀಮನ್ನಾರಾಯಣ ಚರಣ ಪ್ರಪದ್ಯ ಶ್ರೀಮತೆ ನಾರಾಯಣಾಯ ನಮಃ ಅಂತ
ಭಗವಂತನೇ ಯಾವಾಗ್ಲೂ ಅವನ ಕಾಲುಗಳನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಳ್ತೀವಿ, ಅವನ ಪಾದಗಳಿಗೆ ಯಾವಾಗ್ಲೂ ಪೂಜೆ ಮಾಡ್ತೀವಿ ಅಂತ ಬೇಡ್ಕೊಳ್ಬೇಕು. ಅಷ್ಟೇ ಬೆದರ್ಕೊಳ್ತಾ ಇರಲ್ಲ. ನಾವು ಬೇರೆ ಏನೋ ಕೆಲಸ ಮಾಡ್ತಾ ಇದ್ರೆ ಕೂಡ ಅವಕಾಶ ಅಂತ ಬಂದಾಗ ಭಗವಂತನ ಸೇವೆ, ಭಗವಂತನ ನೋಟ, ಹತ್ತದಲ್ಲಿ ನೋಡೋಕೆ ಅಂತ ದೃಶ್ಯಗಳು ಇವೆಲ್ಲ ಏರ್ಪಡಿಸ್ಕೊಡ್ತಾನೆ. ಅಲ್ಲಿ ನಿಮ್ಗೊಂದು ಕೈಕರ್ಯ ಮಾಡೋಕೆ ಅವಕಾಶನೂ ಸಿಗ್ಬೋದು. ಅದನ್ನ ಇಲ್ಲಿ ಹೇಳ್ತಾರೆ. ಅಲ್ಲಿ ನಿತ್ಯ ಸುಖಗಳು ಮಾಡೋ ಕೈಂಕರ್ಯವನ್ನೇ ನಾವು ಮಾಡ್ಬೋದು. ಇವತ್ತು ಬಂದಿದ್ದಾನೆ ಮೋಕ್ಷದಲ್ಲಿ, ಇವತ್ತು ಬಂದ್ಬಿಟ್ಟ ಇವನು ಹೂ ಬುಟ್ಟಿ ಕೇಳಕ್ಕೆ ಅಂತಲ್ಲ, ಹಾಗೆಲ್ಲ ಯಾರು ಹೇಳಲ್ಲ. ಒಂದ್ ಪಕ್ಷ ನೀವು ಪುಷ್ಪ ಕೈಂಕರ್ಯ ಮಾಡ್ಬೇಕು ಅಂತ ಆಸಕ್ತಿ ಪಟ್ಟಲ್ಲಿ ಖಂಡಿತವಾಗ್ಲೂ ಹೋಗಿ ನಿಂತ್ಕೋಬಹುದು. ಅದು ಎಲ್ಲಾರ್ಗು ಇದ್ದ ಜಾಗ, ಎಷ್ಟು ಬೇಕಾದ್ರೂ ಜಾಗ ಇದೆ ಇಲ್ಲಿಗೆ. ಇಡೀ ಜಗತ್ತಷ್ಟೇನೆ ಒಂದು ಭಾಗ ಆದ್ರೆ ಇದು 3 ಪಟ್ಟಷ್ಟು ಇದೆ. ಯಾವ್ದೋ ವೈಕುಂಠ ಬೇಕಾದಷ್ಟು ಜಾಗ ಇದೆ. ಯಾರು ಎಲ್ಲಿ ಬೇಕಾದ್ರೆ ನಿಂತ್ಕೋಬಹುದು, ಭಗವಂತನ ಸೇವೆ ಮಾಡ್ಬೋದು. ಅದಕ್ಕೋಸ್ಕರ ಅಲ್ಲಿ ಏನು ತೊಂದರೆ ಇಲ್ಲ, ಧಾರಾಳವಾಗಿ ಜಾಗ ಇರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಹೂ ಕಟ್ಕೊಡ್ಬೇಕು ಅಂತ ಅನ್ಸಿದ್ರೆ ಒಂದ್ ರಾಶಿ ಹೂ ಸಿಗುತ್ತೆ, ಕಟ್ಕೊಡ್ಬೋದು. ಏನು ನಿಮ್ಮ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಯಾವ ಕಾಟನೂ ಇರಲ್ಲ. ವಯಸ್ಸಾಗೋದು ಹಿಂಸೆ ಅಥವಾ ಇದು ಕಾಯಿಲೆಗಳ ಹಿಂಸೆ, ಬಾಯಾರಿಕೆ, ಹಸಿವೆ, ಎದ್ದೋಗ್ಬೇಕು, ಊಟ ಮಾಡ್ಬೇಕು, ಅದಕ್ಕೆ ಟೈಮ್ ಬೇಕು ಅಂತೆಲ್ಲ ಯಾವುದೂ ಕಷ್ಟ ಇರಲ್ಲ. ಈ ಅಷ್ಟಾಕ್ಷರಿಯನ್ನ ತಿಳಿಸ್ಕೊಡುತ್ತೆ. ಅಜ್ಞಾನವನ್ನ ಹೋಗ್ಲಾಡ್ಸುತ್ತೆ. ಮೊದಲು ನಮ್ಮ ಸ್ವರೂಪ ಜ್ಞಾನವನ್ನ ಕೊಡುತ್ತೆ. ಜ್ಞಾನವನ್ನ ಕೊಟ್ಟ ಮೇಲೆ ನಾವು ಯಾರಿಗೆ ಸಬ್ಸರ್ವಿಯೆಂಟ್, ನಾವು ಯಾರಿಗೆ ಇದು ಶೇಷಭೂತರಾಗಿರ್ಬೇಕು ಅನ್ನೋದನ್ನ ಆ ಜ್ಞಾನವನ್ನ ನಮ್ಗೆ ಕೊಡುತ್ತೆ. ಎಲ್ಲೆಲ್ಲಿಗೋ ಒಂದು ಕೋಯಿಲ್ ತಲೆ ವಾಶಲ್ ಕಡೆ ಪತ್ತಿ ಅಂತ ಹೇಳ್ತೀವಲ್ಲ, ಆತರ ನಿನ್ನನ್ನ ಬಿಟ್ಟು ಬೇರೆಯವರು ಬಾಗಿಲಿಗೆ ಎಲ್ಲ ಹೋಗೋದಿಲ್ಲ ನಾವು. ಯಾಕಂದ್ರೆ ಒಂದ್ ಶಾಯ ಅಳಿವು ಕಂಡ ಪೆರಿಯಾಳ್ವಾರ್ ಹೇಳ್ತಾರೆ, ನಿನ್ನ ಬಿಟ್ಟು ಬೇರೆ ಒಂದು ದೇವರನ್ನ ಆಶ್ರಯಿಸಿ ನಾವು ಹೋಗೋದಿಲ್ಲ. ಆತರ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಕ್ಷ ತಪ್ಪೋಗುತ್ತೆ. ಆಮೇಲೆ ನಮ್ಮ ಭಗವಂತ ಮಾಡದೇ ಇರುವಂತ ಕೆಲಸ ಬೇರೆ ಯಾರು ಮಾಡ್ತಾರೆ? ಈ ಧೃತಿ ನಮಗ್ ಬೇಕು, ಈ ನಂಬಿಕೆ ನಮ್ಗಿರ್ಬೇಕು. ಅದಕ್ಕೆ ಅದನ್ನ ಹೇಳ್ತಾರೆ, ಅವನನ್ನ ಬಿಟ್ಟು ಬೇರೆ ಯಾರನ್ನು ನಾವು ವರಿಸಬಾರ್ದು. ಯಾಕಂದ್ರೆ ಅವನು ನಮ್ಮನ್ನ ವರಿಸಿದ್ಮೇಲೆ ಬೇರೆ ಯಾರು ಏನೋ ವರಿಸಬೇಕಾಗಿಲ್ಲ ಅಂತ. ನಿರಂತರವಾಗಿ ಆನಂದ ಸಿಗುತ್ತೆ ಆ ಲೋಕದಲ್ಲಿ ಅಂತ. ಮುಂದಿನ ಹಾಡಿಗೆ ಹೋಗೋಣ. ಅದು ಮೂಲ ಮಂತ್ರಾಧಿಕಾರ ಅಂತ. ಇವಾಗ ಬರೋದು ದ್ವಯ ಮಂತ್ರಾಧಿಕಾರ ಅಂತ. ರಹಸ್ಯತ್ರಯ ಸಾರದಲ್ಲೂ ಅಷ್ಟೇನೆ ಅದು ಮೂಲ ಮಂತ್ರಾಧಿಕಾರ ಅನ್ನೋದು ತುಂಬಾ ವಿಸ್ತಾರವಾದ ಒಂದು ಅಧಿಕಾರ. ಅದು ಅದರಲ್ಲಿ ಮೂಲ ಮಂತ್ರ ಅಂದ್ರೆ ಏನು, ಅದ ಮಂತ್ರ ರಾಜ ಆಕ್ಚುಲಿ. ಅದು ಮಂತ್ರ ರತ್ನ ಅದು. ಆ ಮಂತ್ರ ರತ್ನವನ್ನ ಏನದರ ಹಿರಿಮೆ ಅಂತ ಹೇಳಿದ್ರೆ, ನಾವೆಲ್ಲ ಉಂಟಾಗಿರೋದೇ ಭಗವಂತನ ಕೃಪೆಯಿಂದ, ಭಗವಂತನ ಶರೀರ ನಾವೆಲ್ಲ ಭಗವಂತನಿಗೆ ಶೇಷಭೂತರಾಗಿದ್ದೀವಿ. ಇದೇ ಸಿಂಪಲ್, ಬೇರೆ ಏನೂ ಇಲ್ಲ. ನಮ್ಮನ್ನೆಲ್ಲ ಸೃಷ್ಟಿ ಮಾಡೋದೇ ಭಗವಂತ, ನಾವೆಲ್ಲ ಶೇಷಭೂತರಾಗಿರೋದು ಯಾರಿಗೆ ಅಂದ್ರೆ ಭಗವಂತನಿಗೆ. ಇದನ್ನ ಬಿಟ್ಟು ನಾವು ಬೇರೆ ಇದಕ್ಕೆ ನಮ್ಮ ಪ್ರಯೋಜನಕ್ಕೆ ಅಂತ ನಮ್ಮ ಶರೀರವನ್ನ ಉಪಯೋಗಿಸ್ಕೊಂಡ್ರೆ ಅದೇನು ಪ್ರಯೋಜನ ಇಲ್ಲ. ಎಲ್ಲ ಭಗವಂತನಿಗಾಗಿ, ಭಗವಂತನಿದಾನೆ ಅಂತ ಹೇಳಿ ಅವನಿಗೆ ಅಂತ ನಿವೇದನೂ ಮಾಡ್ಬೇಕು ಅಂತ ಹೇಳಿ ಊಟ ಗೀಟ ಮಾಡ್ಬೇಕಾದ್ರೆ ಅದೇ ತರ ಎಲ್ಲ ಅವನ ಸೊತ್ತದು. ಅವ್ನಿಗೆ ಹೇಗ್ ಬೇಕೋ ಅವನು ಆಗ ಉಪಯೋಗಿಸ್ತಾನೆ, ಯಾವಾಗ ಬೇಕೋ ಅವನು ವಾಪಸ್ ಕರ್ಕೊಂಡು ಹೋಗ್ತಾನೆ, ತಗೊಂಡು ಹೊರಟೋಗ್ತಾನೆ. ಆ ತರ ಅದೆಲ್ಲ ಗೊತ್ತಾಗತ್ತೆ. ಆ ನಿಶ್ಚಯ ಜ್ಞಾನ ಬರುತ್ತೆ ನಮ್ಗೆ ಯಾವಾಗ ಮೂಲಮಂತ್ರಾಧಿಕಾರ ಉಪದೇಶ ಆದ್ಮೇಲೆ. ಅದನ್ನ ಜಪಿಸ್ತಾ ನಮ್ಗೆ ತಿಳಿಯಾಗತ್ತೆ. ಅಜ್ಞಾನ ಹೋಗಿ ಒಳ್ಳೆ ಜ್ಞಾನ ಬರುತ್ತೆ. ಮುಂದಿನ ಹಾಡು ಹೋಗೋಣ. ஓதுமிரண்டை இசைந்து அருளால் உதவும் திருமால் பாதமிரண்டும் சரணன பத்தி தம் பங்கையத்தாள் நாதனை நன்னி நலந்திகள் நாட்டில் அடிமையெல்லாம். நம் பங்கையத்தாள் நாதனை நன்னி நலந்திகள் நாட்டில் அடிமையெல்லாம். கோதிலுணர்த்தியுடன் கொள்ளுமாறு குறித்தினமே.
கோதில் உணர்த்தியுடன் கொள்ளுமாறு குறித்தனமே. தனமேன கரெக்ட். கோதுமிரண்டை இசைந்து அருளால் உதவும் திருமால் பாதமிரண்டும் சரணன பத்தி நம் பங்கயத்தாள் நாதனை நன்னி நலந்திகள் நாட்டிலடிமையெல்லாம் கோதில் உணர்த்தியுடம் கொள்ளுமாறு குறித்தனவே. போதுமிரண்டே இசைந்து அருளால் உதவும் திருமால் பாதமிரண்டும் சரணென பற்றி நம் பங்கயத்தாள் நாதனை நன்னி நலந்திகள் நாட்டில் அடிமை எல்லாம் கோதில் உணர்த்தியுடன் கொள்ளுமாறு குறித்தனமே. ಇದು ದ್ವಯಮಂತ್ರ ಅಧಿಕಾರ ಅಂತ ಇದಕ್ಕೆ ಹೆಸರು. ಅಧಿಕಾರ ಸಂಗ್ರಹದಲ್ಲಿ ಬರುವಂತದ್ದು. ಮೊದಲು ಹಿಂದಿನದು ಮೂಲ ಮಂತ್ರಾಧಿಕಾರ ಅಂತ ಇತ್ತು, ಇದು ದ್ವಯ ಮಂತ್ರಾಧಿಕಾರ. ದ್ವಯ ಮಂತ್ರಾಧಿಕಾರದಲ್ಲಿ ಏನಪ್ಪಾ ಅಂದ್ರೆ ಮಂತ್ರ ರಾಜ. ಇದು ಎಲ್ಲದಕ್ಕಿಂತ ಒಂದು ವಿಶಿಷ್ಟವಾದ ಗುಣ ಈ ಮಂತ್ರದ ಏನಪ್ಪಾ ಅಂದ್ರೆ ಯಾವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಾವು ಹೇಳ್ತಾ ಇರ್ಬೋದು. ಎಲ್ಲೋ ಸುಮ್ಮನೆ ಕೂತ್ಕೊಂಡಾಗ ಮಾಡಕ್ಕೆ ಏನು ಕೆಲಸ ಇಲ್ಲ ಇದ್ದಾಗ ನಾವು ಅಲ್ಲಿ ದ್ವಯ ಓದ್ಬೋದು. ಆದ್ರೆ ಮೂಲ ಮಂತ್ರಕ್ಕೆ ಹಾಗಲ್ಲ, ಶುಚಿಯಾಗಿರ್ಬೇಕು ಎಲ್ಲ, ಅದೆಲ್ಲ ಸ್ವಲ್ಪ ಕಷ್ಟ. ಅದು ಎಲ್ಲಿಂದ್ರೆ ಅಲ್ಲೆಲ್ಲ ಹೇಳ್ಕೊಳಕ್ಕಾಗೋದಿಲ್ಲ. ದ್ವಯ ಮಂತ್ರ ಅಂದ್ರೆ ಯಾವಾಗ್ಲೂ ಬೇಕಾದ್ರೆ ಹೇಳ್ಕೊಬೋದು, ಅದಕ್ಕೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಅದೇ ಫಲವನ್ನ ತಂದು ಕೊಡುತ್ತೆ ನಮಗೆ, ನಮ್ ಕೆಲಸವನ್ನ ಮಾಡ್ಕೊಡುತ್ತೆ ಈ ಒಳ್ಳೆ ಮಂತ್ರ ಇದು. ಅದನ್ನ ಅದ್ರ ಬಗ್ಗೆ ಹೇಳ್ತಾರೆ. ಓದುಮಿರಂಡೆಯೇ இசைந்து ಓದುಮಿರಂಡೈ ಇಸೈಂದು ಅರುಳಾಲುದವಂ ತಿರುಮಾಲ್. ಓದುಮಿರಂಡೈ ಅಂದ್ರೆ ಈ ಕಟವಲ್ಲಿಲಿ 2 ಭಾಗ ಇದೆ. ಇದರಲ್ಲಿ ವೇದಗಳಲ್ಲಿ ಕಟವಲ್ಲಿ ಅಂತ ಬರುತ್ತಲ್ಲ, ಅದರಲ್ಲಿ 2 ಭಾಗ ಇದೆ. ಆ 2 ಭಾಗವನ್ನ ಸೇರಿಸಿ ದ್ವಯಮಂತ್ರವನ್ನ ಮಾಡ್ತಾನೆ ಭಗವಂತ. ಆ 2 ಭಾಗವನ್ನ ಸೇರಿಸಿ ಒಂದು ದ್ವಯಮಂತ್ರವನ್ನ ಮಾಡಿ ತಾಯರಿಗೆ ಉಪದೇಶ ಮಾಡ್ತಾನೆ ಮೊದಲು, ಅಲ್ಲಿಂದ ನಮ್ಗೆ ಬರುತ್ತೆ. ಓದು ಮಿರಂಡ್, ಓದು ಅಂದ್ರೆ ವೇದ, ಇರಂಡ್ ಅಂದ್ರೆ 2 ಭಾಗ, ಉಪನಿಷತ್ತು 2 ಭಾಗವನ್ನ ಸೇರಿಸಿ ಅದನ್ನ ದ್ವಯಮಂತ್ರವನ್ನಾಗಿ ಮಾಡ್ತಾನೆ. ಈಶ ಹಿಂದೆ ಕೇಳಿ ತಾನು ಹೇಳ್ಕೊಡ್ತಾನೆ ಇವನ್ಗೆ, ಯಾರಿಗೆ? ಮಹಾಲಕ್ಷ್ಮಿಗೆ ಹೇಳ್ಕೊಡ್ತಾನೆ. ಈಶ ಹಿಂದೆ ಅರುಳಾಲುದವು ತಿರುಮಾಲ್. ಅರುಳಾಲ್ ಅಂದ್ರೆ ಇದೆಲ್ಲ ಯಾಕೆ ಅವ್ನು ಕಷ್ಟಪಡ್ಬೇಕಾಗಿತ್ತು, ಯಾರು ಹೆಂಗೋದ್ರೆ ಅವ್ನಿಗೆ ಏನು ಅಂತ ಸುಮ್ಮನೆ ಇದ್ ಬಿಡ್ಲಿಲ್ಲ. ಯಾವಾಗ್ಲೂ ಅಷ್ಟೇನೆ, ಯಾವ್ದಾದ್ರು ಒಂದು ಕೆಲಸ ಇದ್ರೆ ಮಾಡ್ಬೇಕು, ಮಾಡದೆ ಹೋದ್ರೆ ಯಾರು ಏನು ಹೇಳಲ್ಲ ಅಂದ್ರೆ ಮಾಡ್ಲೇಬೇಕು ಅಂತ ಏನಿಲ್ಲ. ಇವ್ ಮಾಡದೆ ಹೋದ್ರೆ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಆದ್ರೂ ಅವ್ನ್ ಮಾಡ್ತಾನೆ ಭಗವಂತ. ಅವ್ನು ಕೇವಲ ಕೃಪೆ ಮಾತ್ರನೇ ಕಾರಣ. ಅದಕ್ಕೆ ಅರುಳಾಲು ಉದವಂ ಅದು ತುಂಬಾ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೋಬೇಕು. ಅವನ ಅರುಳಾಲು ಉದವಂ, ಅವನು ಮನಸ್ಸು ಮಾಡಿದ್ರೆ ಮಾತ್ರನೇ ನಮ್ಗೆ ಅನುಗ್ರಹ ಆಗೋದು, ಇಲ್ಲದ್ರೆ ಅನುಗ್ರಹ ಆಗೋದಿಲ್ಲ. ಅದನ್ನ ನಿರಂತರ ನಿನೈಪದಾಹ ನೀ ನಿನೈಕಮೇನುಮೆ ಅಂತ ತಿರುಮೇಶ್ವರರು ಕೂಡ ಹೇಳ್ತಾನೆ. ಅದೇ ತರ ಅವನ ಸಂಕಲ್ಪ ಇಲ್ಲದೆ ಏನು ತೇನವಿನ ತೃಣಮಪಿ ನಾ ಚಲತಿ, ಒಂದು ಹುಲ್ಲುಗಡ್ಡಿ ಕೂಡ ಚಲಿಸಕ್ಕೆ ಸಾಧ್ಯವಿಲ್ಲ. ಅದನ್ನೆಲ್ಲ ಗೊತ್ತು ನಮ್ಗೆ, ಅದನ್ನ ಹೇಳ್ತಾನೆ ಅಲ್ಲಿ. ಇದು ಅರುಳಾಲುದವು ನಮಗೆ ಸಹಾಯಕ ಆಗ್ಲಿ ಅಂತಾನೆ ಹೇಳಿ ಒಂದು ದ್ವಯಮಂತ್ರವನ್ನ ಸ್ಪೆಷಲ್ ಆಗಿ ಕೊಡ್ತಾರೆ. ನೋಡಿ, ನಾವು ಎಷ್ಟೋ ಸತಿ ಹೇಳ್ತೀವಿ ಇಲ್ಲಿ ಒಂದು ಸರಿಯಾಗಿ ಗಾಳಿ ಬರ್ತಾ ಇಲ್ಲ, ಈ ಕಿಟಕಿ ಹಾಕ್ಬೇಕು, ಇದ್ ಮಾಡ್ಬೇಕು ಅಂದ್ರೆ, ಆದ್ರೆ ಮಾಡೋರು ಯಾರು? ಬರೀ ಬಾಯಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ, ಯಾರು ಅದನ್ನ ಮೆಟೀರಿಯಲೈಸ್ ಮಾಡಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನು ಅರುಳಾಲ್ ಉದವು, ಬಾಯಲ್ಲಿ ಮಾತ್ರ ಹೇಳೋದಿಲ್ಲ, ಅವನು ಕೃಪೆಯಿಂದ ಸಹಾಯನೂ ಮಾಡ್ತಾನೆ. ಅವನು ಪಾದಮಿರಂಡು ಶರಣನ ಪತ್ತಿ. ಇದು ಈ ದ್ವಯಮಂತ್ರ ಅನುಸಂಧಾನ ಮಾಡ್ಕೊಂಡು ಭಗವಂತನ ಚರಣಗಳೆರಡಿದೆಯಲ್ಲ, ಇಣಯಡಿ ಶರಣನ ಪತ್ತಿ, ಅದನ್ನ ಯಾರು ಶರಣಾಗತಿ ಮಾಡ್ಕೊಳ್ತಾರೋ ನಮ್ ಪಂಗಯ್ಯತ್ತಾಳ್ ನಾದನೈ ನಣ್ಣಿ ನಲಂತಿಹೊಳ್ ನಾಟಿಲ್ ಅಡಿಮೆ ಎಲ್ಲ. ಇದರಿಂದ ಏನು ಒಂದು ಒಳ್ಳೇದಾಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ದ್ವಯಮಂತ್ರ ಭಗವಂತನ ಕಾಲಗಳಿಗೆ ಶರಣಾಗ್ತೀವಿ. ಆ ಶರಣಾದಾಗ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ನಾಟಿಲ್ ಅಡಿಮೆ. ನಾಟಿಲ್ ಅಡಿಮೆ ಅಂದ್ರೆ ಇಲ್ಲಿ ಇದರಲ್ಲಿ ಜಗತ್ತಿನಲ್ಲಿ ಇರೋದೆಲ್ಲಾನು ಅವನಿಗೆ ಸ್ವತ್ತಾದ್ರಿಂದ ಅವನಿಗೆ ಯಾವ ತರ ಒಂದು ಕಷ್ಟನೂ ಇಲ್ಲದೆ ಅವನಿಗೆ ಮೋಕ್ಷ ಕೊಡಕ್ಕೆ ತುಂಬಾ ಸುಲಭ ಆಯ್ತು. ಕೋದಿಲ್ ಉಣರ್ತಿ ಉಡಂ. ಕೋದಿಲ್ ಉಣರ್ತಿ ಉಡಂ ಅಂತ ಹೇಳಿದ್ರೆ ತಪ್ಪಾಗಿ ಕೋದು ಅಂತ ಹೇಳಿದ್ರೆ ದೋಷ, ಒಂದು ಚೂರು ದೋಷ ಇಲ್ವಂತೆ. ಈ ದ್ವಯಮಂತ್ರಾಧಿಕಾರದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದರ ಅರ್ಥ ಬಗ್ಗೆ ಯಾರು ಸಂದೇಹವೂ ಇಲ್ಲದೆ
ದ್ವಯಮಂತ್ರ ಮಂತ್ರದ ಅರ್ಥಗಳ ಬಗ್ಗೆ ಒಂದು ಚೂರು ಸಂದೇಹವಿಲ್ಲದೆ ದಿವ್ಯ ದಂಪತಿಗಳಲ್ಲಿ ಯಾರು ಶರಣಾಗ್ತಾರೋ ವೈಕುಂಠದಲ್ಲಿ ಕೈಂಕರ್ಯ ಖಂಡಿತ ಅವರಿಗೆ ಸಿಕ್ಕೇ ಸಿಗತ್ತೆ. ಬಿಡದೆ ಮಾಡುವಂಥದ್ದು ಅಂದ್ರೆ ಅನಸ್ಯೂತವಾಗಿ ನಾನ್ ಸ್ಟಾಪ್ ಆಗಿ ಕೈಂಕರ್ಯ ಮಾಡುವಂಥದ್ದು ಆ ಉದ್ದೇಶ ಇದೆಯಲ್ಲ. ಇದಕ್ಕೆ ನಮಗೆ ಮೇನ್ಲಿ ಏನಾಗುತ್ತೆ ಅಂದ್ರೆ ಮಂತ್ರ ಹೇಳ್ತಾ ಹೇಳ್ತಾ ಡಿಟಾಕ್ಸ್ ಆಗ್ತೀವಿ ನಾವು. ಏನ ಪ್ರಯೋಜನ ಮಂತ್ರಗಳನ್ನ ಜಪಿಸೋದ್ರಿಂದ, ಭಗವದ್ಗೀತೆನ ಸುಮ್ಮನೆ ಹೇಳೋದ್ರಿಂದ, ಹೇಳ್ತಾನೆ ಇರೋದು ರಿಪೀಟ್ ಆಗಿ ಪಾರಾಯಣ ಮಾಡೋದ್ರಿಂದ ಅಂತ ಹೇಳಿದ್ರೆ ನಮ್ಮ ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ನಮ್ಮ ದೋಷಗಳೆಲ್ಲ ಹೋಗಿ ಶ್ರೀವೈಕುಂಠದಲ್ಲಿ ನಾವು ಹೋಗ್ಬೇಕಾದ್ರೆ ದೋಷಗಳು ಇರಬಾರ್ದಲ್ವಾ ಮೊದಲು. ಅದಕ್ಕೋಸ್ಕರ ಅದೇ ಕೈಕರ್ಯದಲ್ಲಿ ಶ್ರೀರಂಗದಲ್ಲಿ ಕೈಕರ್ಯ ಬಿಡದೆ ಮಾಡೋದಕ್ಕೆ ಉದ್ದೇಶ. ಇದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಅಹಂಕಾರ ಮಮಕಾರ ಹೋಗ್ಬೇಕು. ಅಹಂಕಾರ ಮಮಕಾರ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ಕೇವಲ ಈ ಭಗವಂತನ ನಾಮ ಜಪ ಮಾಡೋದ್ರದಲ್ಲೇ ಹೋಗುತ್ತೆ, ಸುಲಭವಾಗಿ ಹೋಗುತ್ತೆ. ಮುಂಚೆ ಎಲ್ಲ ಯಾವ್ದಾದ್ರು ಮಂತ್ರಗಳನ್ನ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಆ ತರ ಎಲ್ಲ ಇರ್ತಾ ಇತ್ತು. ಅವೆಲ್ಲ ಕಷ್ಟದ ಕೆಲಸ, ಆಗಲ್ಲ ಹೋಗಲ್ಲ, ಗೊತ್ತಿಲ್ಲ ಯಾವ್ದಕ್ಕೆ ಏನ್ ಪ್ರಯೋಜನ ಅಂತ ಗೊತ್ತಿರಲ್ಲ. ಅದ್ರ ಬದಲು ಈ ತರ ಶರಣಾಗತಿ ಮಾಡ್ಕೊಂಡು ದ್ವಯಮಂತ್ರವನ್ನ ಹೇಳ್ತಾ ಇದ್ರೆ ಅದು ತನ್ನಂತಾನೇ ನಮ್ಮನ್ನ ಶರಣಾಗತಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿರೋ ದೋಷನೇ ನಮ್ಮನ್ನ ಭಗವಂತನ ಹತ್ರ ಹೋಗದೆ ಇರೋಕೆ ತಡೀತಾ ಇರೋ ಕಾರಣ ಅಂತ ಅಹಂಕಾರ ಮತ್ತು ಮಮಕಾರ. ಈ ಅಹಂಕಾರ ಮಮಕಾರ ಎರಡೂ ನಾವು ಕಳೆದ್ರೆ ಖಂಡಿತ ಭಗವಂತನ ಹತ್ರ ಹೋಗ್ಬೋದು. ಭಗವಂತನ ಹತ್ರ ಹೋಗೋ ಮಾರ್ಗ ತುಂಬಾ ಸುಲಭ ಆಗತ್ತೆ ಅಹಂಕಾರ ಮಮಕಾರಗಳನ್ನು ತೊರೆದ್ರೆ ಅಂತ ನಿರ್ದೇಶಕರು ಸ್ಪಷ್ಟವಾಗಿ ಹೇಳ್ಬಿಟ್ರು. ಇದು ಒಂದು ನಲಂತಿಹಳ್ಳ ನಾಟಿಲ್ ಅಂತ ಹೇಳಿದ್ರೆ ವೈಕುಂಠ. ನಲಂತಿಹಳ್ಳ ನಾಟಿಲ್ ಅಡಿಮೈ, ಅಲ್ಲಿ ದಾಸಕೃತ್ಯ ಮಾಡಕ್ಕೆ ನಮಗೊಂದು ಅವಕಾಶ ಕೊಡ್ತಾರೆ ವೈಕುಂಠದಲ್ಲಿ. ನಲಂತಿಹಳ್ಳ ಎಲ್ಲರಿಗೂ ಒಳ್ಳೇದ್ ಮಾಡುವಂತ ಒಂದು ಲೋಕ. ಈ ಪ್ರಕೃತಿ ಮಂಡಲದಲ್ಲಿ ಅಂದ್ರೆ ಕೆಲವು ಒಳ್ಳೇದಾಗ್ತಾ ಇರುತ್ತೆ ಪುಣ್ಯವಶಾತ್, ಕೆಲವು ಕೆಟ್ಟದಾಗ್ತಾ ಇರುತ್ತೆ ಪಾಪವಶಾತ್. ಎಲ್ಲರೂ ಏಕಕಾಲದಲ್ಲಿ ಸಂತೋಷವಾಗಿದ್ದಾರೆ, ಒಳ್ಳೇದನ್ನೇ ಮಾಡ್ತಾರೆ ದೇವ್ರು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರು ಇದ್ರ ಪ್ರಕಾರ ಇಲ್ಲಿ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ಪುಣ್ಯ ಪಾಪಗಳೇನು ಇರೋದಿಲ್ಲ, ಅಲ್ಲಿ ಯಾವಾಗ ಸಂತೋಷವಾಗೇ ಇರ್ತಾರೆ. ಅವರು ಭಗವಂತನನ್ನ ಶೇಷ ಕೈಂಕರ್ಯ ಮಾಡ್ಕೊಂಡು ಖುಷಿಯಾಗಿರ್ತಾರೆ. ಆಮೇಲೆ ಕೋದಿಲ್ಲ ಅಂತ ಹೇಳಿದಾಗ ದೋಷ ಇಲ್ಲದಂತ ಕೈಂಕರ್ಯವನ್ನ ಮಾಡ್ತಾ ಇರ್ತಾರೆ ಅಂತ. ಯಾವ್ದೋ ಒಂದು ಕೆಲಸ ಮಾಡಿದ್ರು ಕೆಟ್ಟೋಗ್ಬಿಡ್ತು ಅಂತಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಿದ ತಕ್ಷಣ ಅವ್ರನ್ನ ಜ್ಞಾನ ವೃಕ್ಷದಲ್ಲಿ ಕೂರಿಸ್ತಾರೆ. ಆಮೇಲೆ ಅವ್ರು ನೋಡಿದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಅಷ್ಟು ಬೇಗ ಎಲ್ಲಾನು ಅವ್ರು ಮಾರ್ಪಾಟಾಗತ್ತೆ, ಕಲ್ತ್ಕೊಳಕ್ಕೆ ಟೈಮ್ ಆಗತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾವು ಹಾಗೆ ಮಾಡೋಣ ಅಂತ ಅನುಕರಣೆ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅಷ್ಟೇನೆ, ಬೇರೆ ಏನಿಲ್ಲ. 500 ಜನ ಅಪ್ಸರಸ್ತ್ರೀಯರು ಎಲ್ಲಾರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ವೇದಗಳಲ್ಲಿ, ಅದೇ ತರ ಅವ್ರನ್ನ ನೋಡಿದ ತಕ್ಷಣನೇ ಅವ್ರು ಏನ್ ಕೈಕರ್ಯ ಮಾಡ್ತಾರೆ ಅದನ್ನ ನಾವು ಮಾಡ್ಬೇಕು. ಅದು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಕೆಲವೆಲ್ಲ ನೋಡ್ಬಿಟ್ಟು ವೇದಗಳ ಪ್ರಕಾರ ಅವರು ಆಯುಷ್ಯ ವೃದ್ಧಿ ಮಾಡ್ಕೊಳ್ಬೇಕು ಏನೋ ಹೇಗೆ ಅಂತ, ಅಥವಾ ಅವರು ಮತ್ತೆ ನಿಯಮನ ಮಾಡಿದ್ರೆ ಅವಾಗ ಬೇರೆ, ಇವಾಗ ಎಲ್ಲ ಇವಾಗ ಆಳ್ವಾರಾಗಿ ಅವತರಿಸಿದವರೆಲ್ಲರೂ ಬೇರೆ ಜನ್ಮ ತಗೊಂಡ್ ಬಂದಿರೋಂತ ಆಳ್ವಾರ ಕಿಶನಗಳಾಗಿ ಇದ್ರು ಒಂದ್ ಕಾಲದಲ್ಲಿ. ಅವರೆಲ್ಲ ಬಂದು ನಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ ಬಂದು ನಮ್ಮ ಪೂಜಾರ್ಹರಾಗಿ ಅನೇಕ ಕೃತಿಗಳನ್ನ ಬರೆದು ಫೇಮಸ್ ಆದ್ರು. ಅದೇ ತರ ಇವರು ಇಲ್ಲಿ ಹೇಳ್ತಾರೆ, ನಾವು ಕೋದಿಲ್ ಉಣರ್ತಿವುಡನ್ ಅಲ್ಲಿ ಒಂಚೂರು ನಮ್ಗೆ ನೆಗೆಟಿವಿಟಿನೇ ಇರೋದಿಲ್ಲ. ವೈಕುಂಠದಲ್ಲಿ ಒಂಚೂರು ನೆಗೆಟಿವಿಟಿ ಇರೋದಿಲ್ಲ. ಅಥವಾ ನಾವು ಏನ್ ಮಾಡ್ಬೇಕು ಕೈಂಕರ್ಯ ಅಂತ ಅನ್ಕೊಂಡಿರ್ತೀವೋ ಅದರಲ್ಲೂ ಕೂಡ ತಪ್ಪು ಕಂಡಿಡಿಯಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಈ ಕಮಲವಾಸಿಯಾದ ಲಕ್ಷ್ಮಿ ಹೃದಯದಲ್ಲಿ ಕೂತಿದ್ದಾಳಲ್ಲ ಭಗವಂತನ ವಕ್ಷಸ್ಥಳದಲ್ಲಿ, ಅವಳು ಶ್ರೀಮನ್ನಾರಾಯಣನನ್ನ ಸಮೀಪಿಸಿ ಅಪರಿಮಿತವಾದ ಆನಂದ ಹೊಂದಲು ಈ ಜನ ನಿಮ್ಮನ್ನ ಎದುರು ನೋಡ್ತಾ ಇರ್ತಾರೆ, ಶೇಷಭೂತರಾಗಿ ಸ್ವೀಕರಿಸ್ಬೇಕು ನೀವು ಅಂತ ಹೇಳಿ ಅವರಿಗೆ ಎಲ್ಲ ಸಂಪೂರ್ಣ ವೈಕುಂಠದ ಜ್ಞಾನ ಇರ್ಲಿ ಅನ್ನೋ ತರ ನಮ್ಮನ್ನ ಕನ್ನಿಸ್ತಾರೆ. ಯಾಕಂದ್ರೆ ಅವ್ರ ಕರ್ಣ ಇಲ್ಲದೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಅಜ್ಞಾನ ಹೋದ್ಮೇಲೆ ಇವಾಗ ದೀಪ ಹಚ್ಚಿರ್ತಾರ, ಅದು ಅಜ್ಞಾನ ದೀಪ ಹಚ್ಚಿದಾಗ ಆಟೋಮೆಟಿಕ್ ಆಗಿ ಇದು ಬಂದ್ಬಿಡತ್ತೆ, ಏನು ಬೆಳಕು ಬಂದ್ಬಿಡತ್ತೆ.
ಆಟೋಮೆಟಿಕ್ ಆಗಿ ಬೆಳಕ ಬರುತ್ತಲ್ಲ, ಅದೇ ತರ ಜ್ಞಾನ, ಅಲ್ಲಿ ಜ್ಞಾನ ಬಂದಿದ ತಕ್ಷಣ, ನೆಗೆಟಿವಿಟಿ ಎಲ್ಲ ದೋಷ ಇಲ್ಲದೆ ಇರೋ ಜ್ಞಾನ ಬಂದಿದ ತಕ್ಷಣ ತನ್ನಂತಾನೆ ನಮ್ಗೆ ಇದು ಬಂದ್ಬಿಡುತ್ತೆ, ಜ್ಞಾನ ಉಂಟಾಗುತ್ತೆ. ಭಗವಂತನ ಸ್ವರೂಪ ಗೊತ್ತಾಗಿ ಅವನ ಶೇಷಕೃತ್ಯ ಮಾಡ್ಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತೆ. ಮುಂದಿನ ಹಾಡುಕೊಂಡ ಇದು ಚರ್ಮ ಶ್ಲೋಕಾಧಿಕಾರ ಅಂತ. ಇದು குறிப்புடன்மே உந்தரு மங்களின்றி, குறிப்புடன்ಮೇவும் ತರುಮಂಗಳಿಂದ್ರಿ. ಇನ್ನೊಂದೇ ಒಂದು ವಿಚಾರ ದ್ವೈಮಂತ್ರದ ಹೇಳ್ಬೇಕು ಅಂತಿದ್ರೆ, ಯಾವಾಗ ಬೇಕಾದ್ರೂ ನಾವು ಅದನ್ನ ಹೇಳ್ತಾ ಇರ್ಬೋದು. ನಮ್ಮ ಕೊನೆ ಉಸಿರಿರೋವರೆಗೂ ಮೈಂಡ್ ಅಲ್ಲಿ ಅದನ್ನ ಓಡಿಸ್ತಾನೆ ಇರ್ಬೋದು. ಯಾವ ಕೆಲಸ ಮಾಡ್ಬೇಕಾದ್ರೇನೋ, ಎಲ್ಲೇ ಇರ್ಬೇಕಾದ್ರೇನೋ, ಶುಚಿಯಾಗಿಲ್ಲದೆ ಹೋದ್ರೆ ಕೂಡ ನಾವು ಅದನ್ನ ಹೇಳ್ತಾ ಇರ್ಬೋದು. ಅಂದ್ರೆ ಅದ್ರ ತಾತ್ಪರ್ಯ ಏನೂ ಇಲ್ಲ. ನಾವು ಶ್ರೀಮನ್ ನಾರಾಯಣ ಚರಣಂ ಪ್ರಪದ್ಯ, ನಾನು ಭಗವಂತನ ನಾರಾಯಣನ ಜೋಡಿ ಪಾದಗಳಿಗೆ ನಾನು ಶರಣಾಗ್ತೀನಿ. ಅವಾಗ ಶ್ರೀಮತೆ ನಾರಾಯಣಾಯ ನಮಃ. ನಮಗೆ ಭಗವಂತನ ಕೈಂಕರ್ಯವನ್ನ ಕೊಡ್ಬೇಕು, ಯಾವಾಗ್ಲೂ ನಾನು ಭಗವಂತನ ಕೈಂಕರ್ಯ ಮಾಡೋ ತರ ಇರ್ಬೇಕು ಅಂತ. ಈ ತಾತ್ಪರ್ಯ ನೋಡಿ, ಆ ದ್ವಯಮಂತ್ರದ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಯಾವಾಗ್ಲೂ ಭಗವಂತನ ಕೈಂಕರ್ಯ ಮಾಡೋ ತರ ನೀನ್ ಇಡು ಅಂತ ಹೇಳಿದ್ರೆ, ಒಂದು ಆರೋಗ್ಯವನ್ನು ತನ್ನಂತಾನೆ ನಾವು ಕೇಳ್ಕೊಂಡಂಗ ಆಗತ್ತೆ. ಯಾಕಂದ್ರೆ ನಾವು ಆರೋಗ್ಯವಾಗಿ ಎಲ್ಲಾರು ಚೆನ್ನಾಗಿದ್ರೆ ತಾನೆ ನಮ್ಗೆ ಭಗವಂತನಲ್ಲಿ ಕೈಂಕರ್ಯ ಮಾಡಕ್ಕೆ ನಮ್ಗೆ ಅವಕಾಶ ಸಿಗೋದು. ಆಗತ್ತೆ, ಇಲ್ಲದ್ರೂ ಆಗೋದೇ ಇಲ್ಲ. ಅದೇ ತರ ಆ ಮಂತ್ರವನ್ನ ಜಪ ಮಾಡಿದಾಗ್ಲೇನೆ ಆರೋಗ್ಯ, ಐಶ್ವರ್ಯ ಎಲ್ಲ ಇರುತ್ತೆ. ಬಡತನದಲ್ಲಿ ಇದ್ರೆ ಅಯ್ಯೋ ಹೋಗ್ರಿ ನೀವು, ಆಯ್ತು ನಿಮ್ಮ ತನ್ನ ದೇವ್ರಾಯ್ತು, ನಮ್ಗೆ ಹೊಟ್ಟೆ ತುಂಬೇಕು, ಇವಾಗ ಹೊಟ್ಟೆಪಾಡು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಬಡತನದಲ್ಲಿ ಇರೋರ್ಗುನು ಅವ್ರಿಗೂ ಆಗೋದಿಲ್ಲ. ಅದಕ್ಕೆ ಇಲ್ಲಿ ದ್ವಯಮಂತ್ರ ನಾವು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರೆ ಯಾರೊಬ್ರು ದರಿದ್ರರು ಆಗೋದಿಲ್ಲ. ಆಮೇಲೆ ಅಲ್ಲಿ ಬೇಗ ಅವ್ರಿಗೆ ಹೊಟ್ಟೆ ತುಂಬತ್ತೆ, ಏನು ಹಶು ಏನು ಇರೋದಿಲ್ಲ, ಅದು ಬೇರೆ ವಿಷಯ. ಬೇಗ ಹೊಟ್ಟೆ ತುಂಬತ್ತೆ ಅಂದ್ರೆ ಭೋಗ ವಸ್ತುಗಳಲ್ಲಿ ಅವ್ರಿಗೆ ಆಸೆ ಹೋಗಲ್ಲ ಅಂತ ಅರ್ಥ. ತ್ಯಾಗ ಬುದ್ಧಿ ಬಂದ್ಬಿಡತ್ತೆ. ಏನ್ ನೋಡಿದ್ರೆ ಅಯ್ಯೋ ಪರವಾಗಿಲ್ಲ ಬಿಡು, ಏನಿದೇನು ಮಹಾ ಅನ್ನೋದ್ರೆ ತ್ಯಾಗ ಬುದ್ಧಿ ಬರುತ್ತೆ. ಎಲ್ಲವನ್ನ ಕೊಡ್ಬೇಕು ಬೇರೆಯವ್ರಿಗೆ ಅನ್ನೋದೆಲ್ಲ ಬರುತ್ತೆ. ಇದೆಲ್ಲ ಕೈಂಕರ್ಯ ರೂಪದಲ್ಲಿ ಭಗವಂತನಿಗೆ ಮಾಡುವ ತರ ಒಂದು ವಿಚಾರ ಅದು ಬರುತ್ತೆ. ಅಪರಿಮಿತವಾದ ಆನಂದ ಹೊಂದಕ್ಕೆ ಏನ್ ಬೇಕೋ ಆ ಶ್ರೀವೈಕುಂಠದಲ್ಲಿ ನಿಶ್ಚಯ ಜ್ಞಾನ ದ್ವಯಮಂತ್ರವನ್ನ ಅನುಸಂಧಾನ ಮಾಡ್ತಾನೇ ಇದ್ರೆ ಯಾವಾಗ್ಲೂ ಬರುತ್ತೆ ಅವರಿಗೆ. ಇದು ಹೋಗೋಣ ಚರ್ಮ ಶ್ಲೋಕಾಧಿಕಾರ. குறிப்புடன்மேவும் தருமங்களின்றி, குறிப்புடன்மேவும் தருமங்களின்றி, கோவலனார் வெறித்துளவ கழல் மெய்யர நின்று, அக்கோவலனார் வெறித்துளவக் கடல் மெய்யர் அனென்ற, விரைந்தடைந்து பிரித்த வினைத்திரள் பின்தொடரா வகை, விரைந்தடைந்து பிரித்த வினை திரள் பின்தொடராவை, அப்பெரியோர் மறிப்புடை மன்னருள் வாசகத்தால் மருளற்றனமே, அப்பெரியோர் மறிப்புடை மன்னருள் வாசகத்தால் மருளற்றனமே, குறிப்புடன்மேவும் தருமங்களின்றி, அக்கோவலனார் வெறித்துளவ கடல் மையரನೆன்று விரைந்தடைந்து, ಅಲ್ಲಿವರೆಗೂ ಹೇಳ್ಕೋಬಹುದು. பிரித்த வினைத்திரள் பின்தொடரா வகை, அப்பெரியோர் மறிப்புடை மன்னருள் வாசகத்தால் மருளற்றனமே. குறிப்புடன்மேவும் தருமங்களின்றி, அக்கோவலனார் வெறித்துளவக் கடல் மெய்யரனென்று விரைந்தடைந்து பிரித்த வினைத்திரள் பின்தொடரா வகை, அப்பெரியோர் மறிப்புடை மன்னருள் வாசகத்தால் மருளற்றனமே. ಇದು ಅಜ್ಞಾನವಿಲ್ಲದ ಒಂದು ನಿಶ್ಚಯವಾದ ಜ್ಞಾನ. ಕುರಿಪುಡನ್ ಮೇವುಂ ತರುಮಂಗಳಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ರಲ್ಲ, ಅವಾಗ
ಜ್ಞಾನ ಬಂದಾಗ ಏನಾಗುತ್ತೆ, ನಮಗೆ ಯಾವುದು ಹಿತವನ್ನ ಮಾಡುತ್ತೋ ಆ ಧರ್ಮವನ್ನ ಆರಿಸ್ಕೊಳ್ಬೇಕು ಅಂತ ಅರ್ಥ. ಅದು ಆರಿಸ್ಕೊಳ್ತೀವಿ ನಾವು. ನಿಶ್ಚಯವಾದ ಜ್ಞಾನ ಇರುವಾಗ ಆಚಾರ್ಯರ ಉಪದೇಶದಂತೆ ನಮ್ಗೆ ಏನಾಗುತ್ತೆ, ನಮಗೆ ಅಜ್ಞಾನ ಹೋಗುತ್ತೆ. ಅಜ್ಞಾನ ಹೋಗಿ ನಾವು ಭಗವಂತನ ಇಣೆಯಡಿ ಅವನ ಪಾದಗಳನ್ನ ಶರಣಾಗೋ ತರ ನಮಗೆ ಬುದ್ಧಿ ಬರುತ್ತೆ. ಇಲ್ಲಂದ್ರೆ ಎಲ್ಲೆಲ್ಲೋ ಅಲ್ಕೊಂಡಿರುತ್ತೆ. ಯಾವ್ದೋ ಭೂಮಿ ದೇವರನ್ನ ಶರಣಾಗಕ್ಕೆ ಅಲ್ಲೊಂದು ಸಂದೇಹ, ಅಯ್ಯೋ ನಾವು ಬೇರೆ ಯಾವ್ದೋ ದೇವರನ್ನ ಮಾಡ್ತಾ ಇದೀವಲ್ಲ, ಆ ದೇವರ ಕೋಪ ಬಂದ್ಬಿಡಲ್ವಾ ಅಂತ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಅದನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ಏನು ಎದುರ್ಕೊಳ್ಬೇಕಾಗಿಲ್ಲ. ಯಾರು ಏನು ನಮ್ಮನ್ನೇನು ಮಾಡೋದಿಲ್ಲ. ಎಷ್ಟೋ ಜನ ನೋಡಿದೀವಿ ಆತರ. ಅದಕ್ಕೆ ಅದ್ರ ಧೃತಿ ಇರ್ಬೇಕು, ಧೃತಿ ಇರ್ಬೇಕು. ಅದನ್ನ ಇದ್ ಮಾಡ್ತೀವಿ. ಇಡಿಯನ್ನ ಕೈಂಕರ್ಯ ಮಾಡುವಂತೆ ಅಜ್ಞಾನ ಹೋಗುತ್ತೆ, ಮತ್ತೆ ನಿಶ್ಚಯವಾದ ಜ್ಞಾನ ಬರುತ್ತೆ. ಇದನ್ನ ಸಂಕಲ್ಪಿಸ್ಬೇಕು ನಾವು, ಮನಸ್ಸಲ್ಲೂ ನಾವು ತಿಳ್ಕೊಬೇಕು. ಸಂಕಲ್ಪಿಸುವಂತೆ ಆಚಾರ್ಯರ ಅನುಗ್ರಹ ನಮಗೆ ಸಿಗತ್ತೆ. ಆಚಾರ್ಯರು ಅನುಗ್ರಹ ಮಾಡಿ ನಮಗೆ ಈ ವಿವೇಕ ಬರುತ್ತಂತೆ ಮಾಡುತ್ತೆ. ಇದರಿಂದ ನಮಗೆ ಏನು ಪ್ರಯೋಜನ ಆಗತ್ತೆ ಅಂತ ಹೇಳಿದ್ರೆ, ಕೈಂಕರ್ಯ ಶ್ರೀ ಭಗವಂತನನ್ನ ಸದಾಕಾಲ ಶೇಷರಾಗಿ ನಾವು ಅವನಿಗೆ ಕೈಂಕರ್ಯ ಮಾಡ್ಬೇಕು ಅನ್ನೋಂತ ಆತ್ಮಗುಣ ನಮಗೆ ಶಿಷ್ಯರಲ್ಲಿ ಬರೋ ತರ ಮಾಡ್ತಾರೆ. ಇಲ್ಲಿ 3 ಇದಕ್ಕೆ ಅರ್ಥ ತಿಳ್ಕೊಂಡ್ರೆ ಸಾಕು. ಮರುಳಟ್ರದೇಶಿಕ ಅಂದ್ರೆ ನಮಗೆ ಇವರು ಉಪದೇಶದಿಂದ ನಮಗೆ ಮರುಳು ಅಂತ ಹೇಳಿದ್ರೆ ವಿವೇಕ ಬರುತ್ತೆ. ಅಜ್ಞಾನ ಹೋಗಿ ಅಂಧಕಾರ ಹೋಗಿ ವಿವೇಕ ಬರುತ್ತೆ. ಅರುಳು ಚಿಂತನೆ ಶ್ರದ್ಧೆ ಬರುತ್ತೆ. ಅವ್ರ ಕೃಪೆಯಿಂದ ನಮಗೆ, ಅವರು ಮಾಡಿರೋ ಬೋಧನೆಯಿಂದ ನಮಗೆ ಭಗವಂತನಲ್ಲಿ ಶ್ರದ್ಧೆ ಬರುತ್ತೆ. ಇದಕ್ಕೆ ಇದು ಹೇಳೋದು ಚರ್ಮದಾಸ್ಯ ಅಂತ. ಕೊನೆಯಲ್ಲಿ ತದ್ದಾಸ್ಯ ದಾಸ್ಯ ದಾಸ್ಯ ಚರಮಾವಧಿ ದಾಸ ಅಂತ ಹೇಳ್ತೀವಲ್ಲ, ಆತರ ಯಾವುದೋ ಒಂದು ಶೇಷಕೃತ್ಯ ಮಾಡೋಕೆ ಕೂಡ ಮನಸ್ಸು ಒಪ್ಕೊಳ್ಳುತ್ತೆ. ಅಯ್ಯೋ ಇದ್ಯಾಕೆ ನಾನ್ ಮಾಡ್ಬೇಕು, ನಾನು ಇದಕ್ಕಿಂತ ದೊಡ್ಡವನಲ್ವಾ ಅಂತ ಮನಸ್ಸೇನೋ ಹೇಳೋದಿಲ್ಲ. ಅವಾಗ ಅರುಳತ್ರ ಚಿಂತನೆ, ಅವಾಗ ಶ್ರದ್ಧೆ ಬರುತ್ತೆ. ಏನ್ ಕೆಲಸ ಮಾಡ್ತೀವೋ ಆ ಶ್ರದ್ಧೆ ಬರುತ್ತೆ. ತೆರುಳುಟ್ರ ಶಿಂದವರ್ಪಾಲ್, ತೆರುಳುಟ್ರ ಅದು ಏನಪ್ಪ ತೆರುಳು அப்பெரியோர் மறிப்புடை மன்னகர் வாசல்ತಾಳ್ ಮರುಳಚ್ಚನಮೆ. ಅಪ್ಪೆರಿಯೋರ್ ಅಂದ್ರೆ ನಮ್ಮ ಹಿರಿಯೋರು, ನಮ್ಮ ದೇಶಿಕರು ಅಂತ ಹೇಳಿದ್ರೆ ಆಚಾರ್ಯರು. ಆಚಾರ್ಯ ಸ್ಥಾನದಲ್ಲಿರೋರು. ಮನ್ನರುಳ್ ನಮಗೆ ಸ್ಥಿರವಾದ ಯಾವಾಗ್ಲೂ ಕೃಪೆ. ನಮ್ಮಲ್ಲಿ ನೋಡಿದ್ರೆ ಪಾಪ ಪಾಪ ಅಂತಾನೆ ಅವ್ರ ಕೃಪೆ ಮಾಡಿ ವಿನಯದಡೆಯಿಂದ ವಿನಯ್ ತಿಳೋದ್. ಮತ್ತೆ ಇನ್ನೊಂದು, ನಮ್ಗೆ ಈಗಾಗ್ಲೇ ಪಾಪ ಬಿಟ್ಟು ಹೋಗಿದ್ದಿಲ್ಲ, ಅದು ಪಿನ್ ತೊಡರಾವ ತಿರ್ಗಾ ಬಂದ್ ನಮ್ಮನ್ನ ಅಂಟ್ಕೊಳ್ದೆ ಇರೋ ತರ ನೋಡ್ಕೊಳ್ತಾರಂತೆ. ಆ ಪಾಪ ಸಂಚಿತ ಪಾಪ ಒಂದ್ ಸತಿ ಹೋಗಿದೆಯಲ್ಲ, ಅದು ಮತ್ತೆ ನಮ್ಮನ್ನ ಬಂದು ಅಂಟ್ಕೊಳ್ದೆ ಇರೋ ತರ ನೋಡ್ಕೊಳ್ತಾರೆ. ಹೇಗ್ ನೋಡ್ಕೊಳ್ತಾರೆ ಅಂದ್ರೆ, ಸಾತ್ವಿಕ ಬುದ್ಧಿ ಬಂದು ಮತ್ತೆ ಮತ್ತೆ ತಪ್ಪು ಮಾಡದೇ ಇರೋ ತರ ಒಂದು ಬುದ್ಧಿ, ನಮ್ಗೆ ಒಳ್ಳೆ ಬುದ್ಧಿ ಬರುತ್ತೆ. ಅವಾಗ ಮತ್ತೆ ನಾವು ಮತ್ತೆ ಆ ಪಾಪಗಳು ನಮ್ಮನ್ನ ಅಟ್ಟಿಸ್ಕೊಂಡು ಬರೋದಿಲ್ಲ. ಅದನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಪಿಂತೊಡರಾವ, ಅವು ಮತ್ತೆ ಬರಲ್ವಾ? ಪಾಪಗಳೆಲ್ಲ ಕರ್ಗೋಯ್ತು, 0 ಆಯ್ತು ಅಂದ್ರೆ ಮತ್ತೆ ಬರಲ್ವಾ ಅಂದ್ರೆ, ಮತ್ತೆ ಬರ್ದೇ ಇರೋ ತರ ನಮ್ಮನ್ನ ಕಾಪಾಡ್ತಾರೆ ಅವರು. ಕೃಪೆಯಿಂದ ಚರ್ಮಶ್ಲೋಕ ಭಗವಂತ ಗೀತೆಯನ್ನ ಹೇಳ್ಬೇಕಾದ್ರೆ ಆ ಚರ್ಮಶ್ಲೋಕವನ್ನ ವಾಣಿಯಿಂದ ಬಾಯಿ ಮಾತಿದೆಯಲ್ಲ, ಮರುಳತ್ತನ, ಅದು ಅಜ್ಞಾನವನ್ನ ಹೋಗಿಸ್ತದೆ ನಮ್ಗೆ. ಗೀತೆನಲ್ಲಿ ಅರ್ಜುನನಿಗೆ ಹೇಳೋ ತರ ನೆಪ ಮಾಡ್ಕೊಂಡು ಹೇಳಿದ್ನಲ್ಲ, ತೆರುಳುಟ್ಟ ಸಿಂಧವಪ್ಪ ಅಂದ್ರೆ ತೆರುಳುಟ್ಟ ಸಿಂಧವರ ಅಪಾಯ ಎಳ್ಳಷ್ಟು ಇಲ್ಲ. ಏತಿನ ನಮಗೆ ಪ್ರೊಟೆಕ್ಷನ್, ಆತರ ಒಂಥರ ಪ್ರೊಟೆಕ್ಟರ್, ಶೀಲ್ಡ್ ಮಾಡ್ಕೊಳ್ತಾರೆ ಭಗವಂತ ನಮ್ಮನ್ನ. ಮುಂದಿನದು ಮರುಳತ್ತ ದೇಶಿಕರು ವಾನು ಹಪ್ಪಾಲಿಂದವಯಂ ಮರುಳತ್ತ ದೇಶಿಕರ್ வானுகப்பாலிந்தவையமெல்லாம். மருளுத்த தேசிகர் வானுகப்பாலிந்த வையமெல்லாம். ಯಾಗೆ ಯಾವತ್ತು ಕೊಡ್ಬೇಕು ನಾವು? இருளத்த இறைவனினையடி பூண்டிய வெண்ணுதலால். இருளுத்த இறையவன் இடையடி பூண்டிட வெண்ணுதலால். பெருளுத்த செந்தொழில் செல்வம் பெருகி சிறந்தவர்பால். தெருளுத்த செந்தொழில் செல்வம் பெருகி சிறந்தவர்பால். அருளுத்த சிந்தையினால் அறியா விளக்கேத்தினரே. அருளுத்த சிந்தையினால் அழியா விளக்கேத்தினரே. மருளத்த தேசிகர் வானுகப்பால் இந்த வையமெல்லாம்.
இருளுத்த இறைவன் இணையடி பூண்டிய வெண்ணுதலால் தெருளுத்த செந்தொழில் செல்வம் பெருகி சிறந்தவர்பால் அருளுத்த சிந்தையினால் அறியா விளக்கேத்தினரே. மருளுத்த தேசிகர் வானுகப்பால் இந்த வையமெல்லாம் இருளுத்த இறையவன் இணையடி பூண்டிடவென் உதலால் தெருளுத்த சென்றொழில் செல்வம் பெருகி சிறந்தவர்பால் அருளுத்த சிந்தையினால் அழியா விளக்கேத்தினரே. ಮರುಳತ್ರ ದೇಶಿಕರ್ ನಮ್ಮ ಆಚಾರ್ಯರಿಗೆ ಅವ್ರಿಗೆ ಯಾವುದು ಸಂದೇಹನೇ ಇಲ್ಲ. ಅವ್ರಿಗೆ ಗೊತ್ತಿರೋ ವಿಷಯದ ಬಗ್ಗೆ ಅವ್ರಿಗೇನು ಸಂದೇಹನೇ ಇಲ್ಲ, ತುಂಬಾ ಕ್ಲಾರಿಟಿ ಇದೆ. ಅದಕ್ಕೆ ಮರುಳತ್ರ ದೇಶಿಕರ್ ಮಾನುಹಲ್ಪಾಲ್ ಇಂದ ವಯ್ಯಮೆಲ್ಲ, ಇದರಲ್ಲಿ ನಮಗೆ ಮೋಕ್ಷಕ್ಕೆ ಹೋಗೋ ದಾರಿಯ ಮಾರ್ಗವನ್ನ ತೋರ್ಸೋದ್ರಲ್ಲಿ ಸಂದೇಹನೇ ಇಲ್ಲ. ಅವರು ಈ ಭೂಮಿನಲ್ಲಿ ಎಲ್ಲೇ ಹೋಗಿ ನೀವು ನೋಡಿದ್ರೆ ಕೂಡ ನಮಗೆ ಆಚಾರ್ಯ ಸ್ಥಾನದಲ್ಲಿರೋರು ಯಾವ ಮರುಳತ್ತ ಅವ್ರಿಗೆ ಯಾವ ಡೌಟು ಇಲ್ಲ. ಭಗವಂತನನ್ನ ಅವನ ಪಾದಗಳನ್ನ ಹಿಡ್ಕೊಂಡ್ರೆ ನಮ್ಮ ಅಜ್ಞಾನ ಹೋಗುತ್ತೆ, ಮತ್ತೆ ನಮಗೆ ಒಳ್ಳೇದಾಗ ಮೋಕ್ಷಕ್ಕೆ ಮಾರ್ಗ ತೆರೆಯುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ഇരുളറ്റ ഇറവനിണയടി പൂണ്ടിയವೆನ್ನುದಲ. ഇരുಳಟ್ಟ ಅಂತ ಹೇಳಿದ್ರೆ ಕತ್ತಲೆ ಹೋಗ್ಸುತ್ತಂತೆ. ಆ ಕತ್ತಲೆ ಹೋಗಿ ನಮಗೆ ಬೆಳಕು ಬರುತ್ತೆ, ಕಾಣುತ್ತೆ. ಬೆಳಕಿದ್ರೆ ನಮ್ಗೆ ಎಲ್ಲ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತಲ್ಲ, ಆ ತರ. ತೆರುಳತ್ತ செந்தொழில் செல்வம் பெருகு சிறந்தவர்பால். ಕ್ಲಾರಿಟಿ ಬಂದು ಏನಾಗತ್ತೆ ಅಂತ ಹೇಳಿದ್ರೆ, செந்தொழில் செல்வಂ ಕೈಂಕರ್ಯ ಶ್ರೀ, ಭಗವಂತನನ್ನ ಸದಾಕಾಲ ಕೈಂಕರ್ಯ ಮಾಡುವಂತ ಶ್ರೀ. ಯಾವಾಗ ಲಕ್ಷ್ಮೀ ಸಂಪನ್ನ ಅಂತ ರಾಮಾಯಣದಲ್ಲಿ ಹೇಳ್ತಾರಲ್ಲ, ಆತರ ಕೈಂಕರ್ಯ ಶ್ರೀ ಸದಾ ಹರಿಯತ್ತಂತೆ, ನಮ್ ಕಡೆಗೆ ಹರಿತಾ ಇರತ್ತಂತೆ. ಅರುಳತ್ರ ಶಿಂದೆಗಿನಾಲ್ ಅರಿಯ ವಿಳಕೇತಿನರೇ. ಅರುಳು ನಮ್ಮ ಮೇಲೆ ಕೇವಲ ಕೃಪೆಯಿಂದ ಮಾತ್ರನೇ ಏನ್ ಮಾಡಿದ್ರು ದೇಶಿಕರು, ನಮ್ಮ ಆಚಾರ್ಯರು ಅಂತ ಹೇಳಿದ್ರೆ, ಯಾಕೋ ಹೋಗೋರ್ಗೆಲ್ಲ ಕರೆದ್ಬಿಟ್ಟು ಇದು ಒಳ್ಳೇದಿದೆ, ಮೋಕ್ಷ ಸಿಗತ್ತೆ, ನೀವು ಹೋಗಿ ಅಂತ ಏನ್ ಹೇಳ್ಬೇಕು? ಯಾಕೆ ಕನ್ವಿನ್ಸ್ ಮಾಡ್ಬೇಕು ಅವ್ರಿಗೆ? ಎಷ್ಟು ಅನುಮಾನಗಳು ಬರುತ್ತೆ, 100 ಡೌಟ್ ಕೇಳ್ತಾರೆ, ಕೇಳ್ತಾರೆ, ತಿರ್ಗಿನೂ ಕೇಳ್ತಾರೆ, ಮತ್ತೆ ಹೇಳ್ತಾರೆ. ಅವಾಗ ಎಷ್ಟೊಂದ ಹೇಳಿದ್ರೆ ಕೂಡ ಅರ್ಥ ಆಗದೆ ಇರೋ ತರ ಇನ್ನೆಲ್ಲೋ ಕೇಳ್ತಾ ಇದ್ರೆ ಹೊಸದಾಗಿ ಕೇಳ್ತಾ ಇರೋ ತರ ಕೇಳ್ತಾರೆ. ಇವನ್ನೆಲ್ಲ ನೋಡಿದಾಗ ಪಾಪ ಆಚಾರ್ಯರುಗಳಿಗೆ ಎಷ್ಟು ಬೇಜಾರಾಗತ್ತೆ. ಆದ್ರೆ ಕೂಡ ಬೇಜಾರ್ ಮಾಡ್ಕೊಳ್ಳಲ್ವಂತೆ, ಯಾಕಂದ್ರೆ ಅರುಳ್ ನಮ್ಮ ಮೇಲೆ ಕೃಪೆ, ಏನಾದ್ರೂ ಆಗ್ಲಿ ಇವ್ನ್ ತೇರ್ ಬಿಡ್ಲಿ ಅಂತ. ಎಷ್ಟು ಸತಿ ನಾವು ನೋಡ್ತೀವಲ್ಲ, ಭಗವದ್ ರಾಮಾನುಜರು ಆ ಸುಮತಿ ಅನ್ನೋಳಿಗೆ 2ನೇ ಸತಿ ಉಪದೇಶ ಮಾಡ್ತಾರೆ. ಎಲ್ಲಾರ್ಗು 2 ಸತಿನ ಮಾಡ್ಬೇಕು, ಎಲ್ಲೋ ಯಾವಾಗ್ಲೋ ಹೋಗಿ ಅಷ್ಟಾಕ್ಷರಿ ಎಲ್ಲ ಉಪದೇಶ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆಮೇಲೆ ಅದ್ ಏನ್ ಮಾಡ್ಕೊಂಡ್ವಿ ಅಂತಾನೆ ಗೊತ್ತಿರಲ್ಲ. ಈ ತರ ಕಾಲಕ್ಷೇಪ ಮಾಡಿದ್ರೇನೆ ಅವಾಗ ಗೊತ್ತಾಗತ್ತೆ ಏನು ಮಂತ್ರ, ಅಷ್ಟಾಕ್ಷರಿ ಅಂದ್ರೆ ಏನು, ದ್ವಯ ಮಂತ್ರ ಅಂದ್ರೆ ಏನು, ಅದನ್ನ ಬಿಡಿಸಿ ನಮಗೆ ಅದ್ರ ಅರ್ಥಗಳನ್ನ ಹೇಳೋ ಅಂತ ಒಳ್ಳೆ ಒಂದು ಸದಾಚಾರ್ಯ ಸಿಕ್ಕದಾಗ್ಲೇ ನಮ್ಗೆ ಗೊತ್ತಾಗೋದು. ಅದು ನಮ್ಮ ಮೇಲೆ ಕೃಪೆ ಇದ್ದು ಬೇಸರ ಪಟ್ಕೊಳ್ದೆ ನಮಗ ಅರ್ಥ ಆಗೋವರೆಗೂ ಆ ಕೆಳಗೆ ಇಳಿದು ಬಂದು ನಮಗೆ ಹೇಳ್ಬೇಕಲ್ಲ, ಅದಕ್ಕೆ ಅವ್ರ ಕೃಪೆ. ಎಷ್ಟು ಜನಕ್ಕೆ ಎಲ್ಲ ಬುದ್ಧಿವಂತರಿರ್ತಾರೆ, ಎಲ್ಲ ಅರ್ಥ ಆಗತ್ತೆ, ಆದ್ರೂ ಸಮಾಶ್ರಯಣ ಬರನ್ಯಾಸ ಅಂದ್ರೆ ಅದ್ರಲ್ಲಿ ಒಂದು ನಂಬಿಕೆ ಬರೋದಿಲ್ಲ. ಅದ್ರಲ್ಲಿ ಏನಿದೆ ಅನ್ನೋ ತರ, ಅದ್ರಲ್ಲಿ ಏನಿದೆ ಅಂದ್ರೆ ಯಾವ್ದ್ರಲ್ಲೂ ಏನೂ ಇಲ್ಲ. ಅವಾಗ ಭಗವಂತನಿಗೆ ನಾವು ಅಡಿಯಾಳು ಅನ್ನೋ ಒಂದು ಗುರುತಿಗೆ ನಾವು ಅದನ್ನ ಹಾಕೊಳ್ತೀವಿ ಹೊರತು, ಆ ಗುರುತಲ್ಲಿ ಏನಿದೆ, ಇದ್ರಲ್ಲಿ ಏನಿದೆ, ಇದರಿಂದ ನಾವ್ ಏನಾಗ್ಬೇಕಾಗಿದೆ ಅಂತ ಹೇಳಿದ್ರೆ, ಶರೀರಕ್ಕೆ ಒಂದು ಪರಿಷ್ಕಾರ ಆಗ್ಬೇಕು. ಭಗವಂತನನ್ನ ಹೋಗಿ ವೈಷ್ಣವ ಲೋಕಕ್ಕೆ ಹೋಗಿ ವಿಷ್ಣುವಿನ ಲೋಕಕ್ಕೆ ಹೋಗಕ್ಕೆ ಶರೀರಕ್ಕೆ ಒಂದು ಪರಿಷ್ಕಾರ ಬೇಕು. ನಾವು ನೋಡ್ತೀವಿ, ನಲ್ಲಾನ್ ಚಕ್ರವರ್ತಿ ಅನ್ನೋ ವಂಶದಲ್ಲಿ ಬಂದವ್ರಿಗೆ ನಲ್ಲಾನ್ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಯಾವ್ದೋ ಒಂದು ಅನಾಥ ಶವಕ್ಕೆ ಶಂಖಚಕ್ರ ಗುರುತಿದ್ರಿಂದ ಅದಕ್ಕೆ ಸಂಸ್ಕಾರ ಮಾಡ್ತಾರೆ. ಅಂದ್ರೆ ಊರವ್ರಿಗೆಲ್ಲ ಇಷ್ಟ ಆಗೋದಿಲ್ಲ, ಯಾವ್ದೋ ಅನಾಥ ಶವ, ಯಾವ ಜಾತಿನೋ ಏನೋ ಅಂತ. ಯಾವ ಜಾತಿಯವನಾದ್ರೂ ಆಗ್ಲಿ, ಆದ್ರೆ ಅವನು ವಿಷ್ಣುವಿಗೆ ಸಂಬಂಧಪಟ್ಟವನು ಅಂತ ಶಂಖಚಕ್ರ ಗುರುತು ಹಾಕೊಂಡಿದ್ದ ಅಂತ ಅವನಿಗೆ ಆ ನಲ್ಲಾನ್ ಚಕ್ರವರ್ತಿಗೆ ಬಹಿಷ್ಕಾರ ಮಾಡ್ಬಿಡ್ತಾರೆ. ಊರಿಂದ ಹೊರಗಡೆ ಹಾಕ್ಬಿಟ್ಟು ತೇರ್ಗೆ ಇದಕ್ಕೆ ದೇವಸ್ಥಾನಕ್ಕೂ ಬರ್ದೇ ಇರೋ ತರ ಮಾಡ್ಬಿಡ್ತಾರೆ. ಅವಾಗ ಒಂದ್ಸತಿ ತೇರ್ ಹೋದಾಗ ಆ ಬೀದಿಗೆ ಹೋಗಲ್ಲ, ಅಲ್ಲೆಲ್ಲೋ ನಲ್ಲಾನ್ ಚಕ್ರವರ್ತಿಯರು ಅವ್ರ ಮನೆ ಬಾಗಿಲಿಗೆಲ್ಲ ಮುಳ್ಳು ಗಿಡಗಳೆಲ್ಲ ಹಾಕ್ಬಿಟ್ಟು ಆ ಕಡೆಗೆ ಯಾರು ಹೋಗೋ ತರ ಬಹಿಷ್ಕಾರ ಹಾಕ್ಬಿಟ್ಟಿರ್ತಾರೆ. ಅವಾಗ ಅರ್ಚಕರ ಮೇಲೆ ಬಂದು ಭಗವಂತನೇ ಹೇಳ್ತಾನೆ, ನಾಟಕ ಪೊಲ್ಲ, ಅವನು ಬೇರೆಯವ್ರಿಗೆ ಕೆಟ್ಟವನಾಗಿರ್ಬೋದು, ಆದ್ರೆ ನಮಕ್ಕನಲ್ಲ, ನಮಗೆ
ಅವನು ಒಳ್ಳೆಯವನೇ. ಯಾಕಂತ ಹೇಳಿದ್ರೆ ಅವನು ಒಂದು ಒಳ್ಳೆ ಆತ್ಮಕ್ಕೆ ಒಂದು ಸಂಸ್ಕಾರ ಮಾಡಿದಾನೆ, ಅವನು ನಮಗ್ ಒಳ್ಳೆಯವನೇ ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ಆ ಚಕ್ರವರ್ತಿ ವಂಶಕ್ಕೆ ನಲ್ಲನನ್ನ ಒಂದು ಬಿರುಕು ಬಂದಿತ್ತು. ಈ ತರ ಆ ಶಂಖಚಕ್ರವನ್ನ ಹಾಕೊಳ್ಳೋದು ಯಾಕಪ್ಪ ಅಂದ್ರೆ ಅದೊಂದು ಪರಿಷ್ಕಾರ, ಶರೀರಕ್ಕೆ ಪರಿಷ್ಕಾರ, ಒಂದು ಗುರುತು. ಓಹೋ, ಅದ್ ಹಾಕೊಳ್ತಾ ಇದ್ರೆ ಭಗವಂತನಿಗೆ ಏನ್ ಗುರುತು ಸಿಗೋದಿಲ್ವಾ ಅಂತ. ನಾವು ಏನೋ ಬೇಕಾದ್ರೆ ಒಂದು ಫ್ಯಾಷನ್ ಅಂತ ಬಂದಾಗ ಒಂದು ಜುಟ್ಟು ಬಿಟ್ಕೊಳ್ಳೋದು ಅಥವಾ ಒಂದು ಸೈಡ್ ಲಾಕ್ಸ್ ಹಾಕೊಳ್ಳೋದು ಏನು ಬೇಕಾದ್ರೂ ಮಾಡ್ತೀವಿ. ಆದ್ರೆ ನಾವು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ತೋರಿಸ್ಕೊಳಕ್ಕೆ ಒಂದು ಶಂಖಚಕ್ರ ಹಾಕೊಳ್ಳೋದ್ರಿಂದ ಏನು ನಷ್ಟ? ಇದರಿಂದ ಏನೂ ನಷ್ಟ ಇಲ್ಲ, ಲಾಭನೇ. ಯಾಕಂದ್ರೆ ಅವಾಗವಾಗ ನಮಗದು ಜ್ಞಾಪಿಸ್ತಾ ಇರುತ್ತೆ, ನಾನು ಭಗವಂತನಿಗೆ ಸೇರಿದವನು ಅಂತ. ಯಾವಾಗ್ಲೂ ಒಂದ್ಸಲ ಒಂದು ಡಿಪ್ರೆಷನ್ ಅಂತಾರಲ್ಲ, ಆತರ ಬಂದಾಗ ಅಯ್ಯೋ ನಮ್ಗೇಂತ ಯಾರು ಇಲ್ವಲ್ಲ ಅಂದ್ರೆ ಅವಾಗ ಅದು ಜ್ಞಾಪಿಸತ್ತೆ, ಭಗವಂತ ಇದ್ದಾನೆ. ಅಣ್ಸುಡರ್ ಆಳಿயும் ಪಲ್ಲಾಂಡ್ ಶಂಖமும் ಪಲ್ಲಾಂಡ್ ಅಂತೆಲ್ಲ ಹೇಳ್ತೀವಲ್ಲ, ಆ ಶಂಖ ಚಕ್ರ ಎಲ್ಲ ಭಗವಂತನಿಗೆ ಸೇರಿದ್ದು. ಈ ಶಂಖ ಚಕ್ರ ಎಲ್ಲ ನಮಗೆ ವೈಕುಂಠದಲ್ಲಿ ಹೋಗ್ಬೇಕಾದ್ರೆ ಸಾಯುಜ್ಯ ಸಾರೂಪ್ಯ ಬಂದಾಗ ಅದೆಲ್ಲ ನಮಗೆ ಬರುತ್ತೆ ಅನ್ನೋ ಗುರುತು. ಇಷ್ಟು ಒಂದು ನಮ್ಮ ಆಚಾರ್ಯರ ಒಂದು ವಿಶೇಷವಾದ ಒಂದು ಇದನ್ನು ನಮಗೆ ತಿಳಿಸ್ಕೊಟ್ರು. ಯಾರಿಗೆ ಈ ತರ ಸಂಸ್ಕಾರ ಪಂಚ ಸಂಸ್ಕಾರ ಆಗಿದೆ ಮತ್ತೆ ಬರನ್ಯಾಸ ಆಗಿದೆಯೋ ಅವರು ಇದನ್ನ ನೀವು ಚೆನ್ನಾಗಿ ಗುರುತಿಸ್ಬೋದು. ಅವ್ರಿಗೆ ಮೋಕ್ಷ ಸಿಕ್ಕಿದೆ ಅಂತ ಗುರುತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಕಾಲ ಆಗಿ ಒಣಗೋಗಿರೋ ಆ ಶಂಖಚಕ್ರಗಳು ಎದ್ದು ಕಾಣತ್ತಂತೆ. ಅವಾಗ ಆ ಶಂಖಚಕ್ರ ನಮ್ಗೆ ಗೊತ್ತೇ ಇರ್ಲಿಲ್ಲ, ಈ ವಿಷಯನೇ ಗೊತ್ತಿರ್ಲಿಲ್ಲ. ಎಷ್ಟು ಜನ ದೊಡ್ಡವರೆಲ್ಲ ಪರಪದಕ್ಕೆ ಹೋದ್ರು, ಅವಾಗೆಲ್ಲ ಪಾರ್ಥಿವ ಶರೀರದಲ್ಲಿ ಇದನ್ನೆಲ್ಲ ನೋಡ್ಬೇಕು ಅನ್ನೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಪಾಪ ರಂಗನ್ ಸ್ವಾಮಿಗಳು ಅವರು ನಮಗೆ ಅನಂತರಂಗನ್ ಸ್ವಾಮಿಗಳು ಅವರು ನಮ್ಗೆ ಹೇಳ್ಕೊಟ್ಟಿರ್ತಾರೆ, ನನ್ನ ತೆಗೆಯುವುದು ಸ್ವಾಮಿ ಅವಾಗ ನೋಡ್ಬೇಕು ಅಂತ. ಈ ಎಷ್ಟೋ ವಿಷಯಗಳು ಸುಮ್ಮನೆ ಎಲ್ಲೂ ಬರ್ದಿಟ್ಟಿರಲ್ಲ, ಯಾರಿಗೂ ಹೇಳೋದಿಲ್ಲ. ಇದೆಲ್ಲ ಕಾಲಕ್ಷೇಪದ ಮೂಲಕ ತಿಳಿದಿರೋದ್ ಮೂಲಕ ಗೊತ್ತಾಗತ್ತೆ. ಅವಾಗ ಎದ್ದು ಕಾಣತ್ತೆ ಭಗವಂತ ಅವರನ್ನ ಕರ್ಕೊಂಡಿದ್ದಾನೆ ಅಂತ ಒಂದು ಸಂಕೇತ. ಇವಕ್ಕೆಲ್ಲ ಒಂದು ವಿಶೇಷವಾದ ಗೌರವ ಇದು ಎಲ್ಲ ಇರುತ್ತೆ. ಇದರಿಂದ ಏನು ಅದರಿಂದ ಏನು ಅಂತ ಸುಮ್ಮನೆ ನಾವು ಪ್ರಶ್ನೆ ಮಾಡ್ಕೊಂಡೇ ಹೋಗ್ತಾ ಇದ್ರೆ ಅದಕ್ಕೇನು ಕೊನೆನೇ ಇಲ್ಲ. ಯಾಕಂದ್ರೆ ನಾವು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ಹೇಗೆ ಗುರುತಿಸೋದು? ಎಲ್ಲಾರು ಇರ್ತಾರೆ, ಎಲ್ಲ ಇದ್ರಲ್ಲೂ ಇರ್ತಾರೆ. ಅವಾಗ ನಾವು ಕ್ಷಮಾಶ್ರಯನ ಮಾಡ್ಕೊಂಡಾಗ ವೈಷ್ಣವರಾಗ್ತೀವಿ. ವೈಷ್ಣವರಾದಾಗ ಏನ್ ಗುರುತು ಅಂದ್ರೆ ಮೋಕ್ಷದಲ್ಲಿ ನಮ್ಗೆ ವಿಷ್ಣುವಿನ ಭಕ್ತರಾಗ್ತೀವಿ, ಮೋಕ್ಷದಲ್ಲಿ ನಮ್ಗೆ ಆಸಕ್ತಿ ಇದೆ ಅಂತ ಅರ್ಥ. ಮುಮುಕ್ಷುಗಳಾಗ್ತೀವಿ ಅಂತ ಅಷ್ಟೇ. ಹಾಗಿಲ್ದೆ ಹೋದ್ರೆ ಮುಮುಕ್ಷುಗಳೇ ಆಗೋದಿಲ್ವಾ? ಅಥವಾ ಕ್ಷಮಾಶ್ರಯನ ಮಾಡ್ಕೊಳ್ದಿರೋರು ಯಾರು ಮೋಕ್ಷಕ್ಕೆ ಹೋಗಲ್ವಾ ಅಂದ್ರೆ ಹೋಗ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಕಲಿಯುಗದಲ್ಲಿ ನಾವು ನೋಡಿದೀವಿ ಎಲ್ಲಾ ಮಾರ್ಗಗಳು ಎಷ್ಟು ಕಷ್ಟ ಅಂತ. ಶರಣಾಗತಿ ಬಿಟ್ರೆ ಬೇರೆ ಯಾವ್ದು ಸುಲಭವಾದ ಮಾರ್ಗ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಹಾಗೂ ಒಬ್ರು ತುಂಬಾ ಸಾತ್ವಿಕರಾಗಿ ಕರ್ಮಯೋಗ ಮಾಡ್ತಾ ಇರ್ಬೋದು. ಅಂದ್ರೆ ಎಲ್ಲಾನು ಪೂರ್ತಿ ಭಗವಂತನಿಗೆ ಅದನ್ನ ಸಮರ್ಪಿಸಕ್ಕೆ ಅಷ್ಟೊಂದು ಪಕ್ವವಾಗಿರ್ಬೇಕು ಅವರ ಬುದ್ಧಿ. ಆಗೋ ಪಕ್ಷ ಇದ್ರೆ ಇರ್ಲಿ ಪರವಾಗಿಲ್ಲ, ಅವ್ರು ಏನು ಯಾವ್ದು ಮಾಡ್ಕೊಳ್ಬೇಕಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ಅವ್ರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಹೇಳೋಣ. ಆದ್ರೆ ಅವೆಲ್ಲ ತುಂಬಾ ಶ್ರಮ. ಆದ್ರಿಂದ ಇದು ಸುಲಭವಾದ ಮಾರ್ಗ. ಯಾವಾಗ ನಮ್ಮ ಉಸಿರು ಹೋಗ್ಬಿಡತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಗೊತ್ತಿರೋವಾಗ ಮಾಡ್ಕೊಂಡ್ಬಿಡೋದು ಒಳ್ಳೇದು ಅಂತ. ಇದನ್ನೆಲ್ಲ ಕಾಲಕ್ಷೇಪ ರೂಪದಲ್ಲಿ ರಸಚಿತ್ರ ಈ ಸರ ಹೇಳ್ಬೇಕಾದ್ರೆ ಅವೇ ಪಡ್ಚಿ ಸಣ್ಣ ಅಂತಾರಲ್ಲ, ಆ ತರ ಹೇಳ್ತಾ ಇರ್ತಾರೆ. ಮತ್ತೆ ಅದೆಲ್ಲನೂ ವಿಶೇಷವಾಗಿ ಅರುಳೆತ್ತ ಶಿಂದೆಯಿನ ಅರಿಯ ವಿಳಕೇತಿದ್ದಾರೆ. ನಮಗ್ ಗೊತ್ತಿರಲ್ಲ, ಆದ್ರೆ ಗೊತ್ತುಪಡಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ತರ ಸದಾಚಾರ್ಯ ಮುಖೇನ ನಮ್ಗೇನೋ ಒಂದು ಸಂಶ್ಲೇಷ ಏರ್ಪಡಿಸಿ ಅವ್ರ ಬಾಯಿಂದ ಬಂದು ನಮಗೂ ಅವ್ರು ಹೇಳುವಾಗ ನಮಗೂ ನಂಬಿಕೆ ಬರ್ಬೇಕು. ನಂಬಿಕೆ ಬರ್ಬೇಕು ಅಂತ ಏನಿಲ್ಲ, ನಂಬಿಕೆ ಬರ್ಬೇಕು. ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ಭಗವಂತ ನಮ್ಮನ್ನ ಸೇರಿಸ್ಕೊಳಕ್ ಒಪ್ಕೊಂಡಾಗ ನಂಬಿಸ್ತಾನೆ, ಅವಾಗ ನಮಗೂ ನಂಬಿಕೆ ಬರುತ್ತೆ. ಭಗವಂತ ಯಾವಾಗ ಒಪ್ಕೊಳ್ಳಲ್ವೋ ಅಷ್ಟವರೆಗೂ ನಾವು, ಯಾಕಂದ್ರೆ ಯಾರಿಗೇ ಆಗ್ಲಿ ಮೋಕ್ಷ ಕೊಡೋದು ಭಗವಂತನೇ. ಅವನ ಸಂಕಲ್ಪ ಮಾಡಿದ್ರೆ ಎಲ್ಲ, ಸಂಕಲ್ಪ ಮಾಡದೆ ಹೋದ್ರೆ ಏನೂ ಆಗೋಲ್ಲ. ಕೊನೆವರೆಗೂ ಹಾಗೆ ಇದ್ಬಿಟ್ಟು ಹಾಗೆ ಹೋಗ್ತೀವಿ. ಒಳ್ಳೆಯವರಾದ್ರೂ ಇರ್ಬೋದು ತುಂಬಾ, ಅದನ್ನೆಲ್ಲ ನಾವು ನೋಡ್ತೀವಿ. ಹಾಗೆ ಕ್ಷತ್ರ ಬಂದು ಆಮೇಲೆ ಮತ್ತೆ ಇನ್ನೊಬ್ಬ ವಿಷ್ಣು ಶರ್ಮಾ ಅಂತ ಇರ್ತಾನೆ, ಅವನು ಅಷ್ಟೇನೆ. ಅವನು ತುಂಬಾ ಒಳ್ಳೆ, ಏನು ಕೆಟ್ಟದ್ ಮಾಡಿಲ್ಲ, ನನಗ್ ಮೋಕ್ಷ ಸಿಗತ್ತ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಷ್ಟೇನೆ. ಮೋಕ್ಷ ಅಂತ ಏನ್ ಸಿಗಲ್ಲ ಅಷ್ಟೇ. ಒಳ್ಳೆಯವರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪುಣ್ಯ ಸಿಗುತ್ತೆ. ಇನ್ನೊಂದು ಒಳ್ಳೆ ಜನದಲ್ಲಿ ಆ ಪುಣ್ಯದ ಫಲವನ್ನ ಅನುಭವಿಸಕ್ಕೆ ಬರ್ತೀವಿ. ಮೋಕ್ಷ ಅಂತ ಏನ್ ಸಿಗೋದಿಲ್ಲ. ಇದೆಲ್ಲನೇ ಈ ಕಾಲಕ್ಷೇಪಗಳಲ್ಲಿ ನಮ್ಗೆ ವಿಸ್ತಾರವಾಗಿ ತಿಳಿಯುವಂಥದ್ದು. ಅಧಿಕಾರ ಸಂಗ್ರಹ ಪೂರ್ತಿ ರಹಸ್ಯಂತರ ಸಾರದ ಸಾರಾಂಶವನ್ನ ಹೇಳುವಂಥದ್ದೇನೆ. ಅದನ್ನ ಸುರುಕಾಗಿ ಅಂದ್ರೆ ಟ್ಯಾಬ್ಲೆಟೈಸ್ ಮಾಡೋದಕ್ಕೆ ಒಂದೊಂದು ಪ್ಯಾರಾಗ್ರಾಫ್ ಗಳಲ್ಲಿ ಹೇಳ್ತಾರೆ. ಮುಂದಿನ ಕ್ಲಾಸ್ ನೋಡೋಣ. ದೇಶಿಕ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋ ಯಂ ಮಿತಾ ಗಚ್ಚತಿ ಸಾಗರಂ.
सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्ति शान्ति शान्तिः कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणाय समर्पयामि। नमस्कार, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮಮ್ಮಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮಾಮಿ. ನಮಸ್ಕಾರ. ಮಾಮಿ, ಇದು ಚಿಲ್ಲರೆ ರಹಸ್ಯಗಳಲ್ಲಿ ಬರೋ ಅಧಿಕಾರಗಳ ಮಾಮಿ ಇವು ಈಗ ಹೇಳ್ತಾ ಇರೋದು ಚಿಲ್ಲರೆ ರಹಸ್ಯ. ಹಾ ಹಾ ಅದ್ರಲ್ಲಿ ಬರೋ ಒಂದೊಂದು ಅಧಿಕಾರದಲ್ಲಿ ಒಂದೊಂದು ಪಾರ್ಷನ್ ಅಂತ ತಗೊಂಡಿದಾರ ಅಧಿಕಾರ ಸಂಗ್ರಹಕ್ಕೆ. ಯಾವುದು? ಅಲ್ಲ ಮಾಮಿ, ಈಗ ಒಂದೊಂದು ಪಾಶುರಕ್ಕೂ ಒಂದೊಂದು ಅಧಿಕಾರ ಹೆಸರಿದೆ ಅಲ್ವಾ ಮಾಮಿ? ಅದಕ್ಕೆ ಎಷ್ಟು 32 ಅಧಿಕಾರ ಇದೆ ಅಲ್ವಾ? ಅದ್ರಲ್ಲಿ ಒಂದೊಂದು ಅಧಿಕಾರದಲ್ಲಿ ಒಂದೊಂದು ಪಾಶುರ ತಗೊಂಡು ಅಧಿಕಾರ ಸಂಗ್ರಹಂ ಅಂತ ಮಾಡಿದಾರ ಅಂತ ಕೇಳ್ತಾ ಇದ್ರು. ಇದನ್ನೇ ಇದು ಅಲ್ಲೇನೆ ಬರೋದು. ಈ ಅಧಿಕಾರ ಸಂಗ್ರಹ ರಸತ್ರಯ ಸಾರದಲ್ಲಿ ಬರುವಂತ ಶ್ಲೋಕಗಳೇ ಅಲ್ಲಿಂದ ತೆಗೆದು ಇದನ್ನ ಸುಮ್ನೆ ಇಲ್ಲಿ ಬರ್ದಿದ್ದಾರೆ ಅಷ್ಟೇನೆ. ರಸತ್ರಯ ಕಾಲಕ್ಷೇಪ ಮಾಡುವಾಗ ಬರ್ದಿರೋ ಶ್ಲೋಕಗಳೆಲ್ಲ ಇದೆಯಲ್ಲ, ಆ ಶ್ಲೋಕಗಳನ್ನ ಸಂಗ್ರಹ ಮಾಡಿ ಅಧಿಕಾರ ಸಂಗ್ರಹ ಅಂತ ಒಂದು ಪದ್ಯ ಅದನ್ನ ಮಾಡಿರೋದು. ಅದು ಅಷ್ಟು ದೊಡ್ಡದನ್ನ ನಮ್ಗೆ ಓದಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಅದೇ ಸಾರಾಂಶ ಇದ್ರಲ್ಲಿ ಇಟ್ಟು ಇದನ್ನ ಹೇಳಿದಾರಲ್ವಾ ಮಾಮಿ? ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೋಡಿ. ಹೌದು ಮಾಮಿ. ಮಾಮಿ ಹೇಳ್ಬೇಕಿತ್ತು, ಇವಾಗ ನಾವು ಸಮಾಶ್ರಮಣ ಮಾಡ್ತಿದೀವಲ್ಲ, ಹಲೋ, ಅದು ನಿಧಾನ ಫೇಡ್ ಆಗ್ತಾ ಹೋಗುತ್ತಲ್ಲ, ಬಟ್ ನಾವು ಹೋದಾಗ ದೇವ್ರಿಗೆ ಕಾಣಿಸತ್ತಲ್ವಾ ಅದು? ಖಂಡಿತ. ಅಲ್ಲಿ ಇಲ್ದಿದ್ರೆ ಹೋಗಕ್ಕೆ ಆಗೋದಿಲ್ಲ. ನಾವು ನಮ್ಮ ಪಾಪ ಪುಣ್ಯ ಸಮನಾಗಿ ಇಲ್ದೆ ಹೋದ್ರೆ ನಮ್ಮನ್ನ ಕರ್ಕೊಂಡೇ ಹೋಗೋದಿಲ್ಲ ಅವನು. ಅಲ್ಲಿ ನಾವು ಹೋಗೋದು ಸೂಕ್ಷ್ಮ ರೂಪದಲ್ಲಿ ಹೋಗ್ತೀವಿ. ಅಲ್ಲಿ ಯಾವ್ದು ನಮ್ಗೆ ದೇಹದ ಚಿಹ್ನೆಗಳೆಲ್ಲ ಏನು ಕಾಣಿಸೋದಿಲ್ಲ. ಸೂಕ್ಷ್ಮ ರೂಪದಲ್ಲಿ ಎಷ್ಟು ಸತಿ ನಮ್ಮನ್ನ ಇದು ಅರ್ಚನಾದಿ ಮಾರ್ಗ ಇದೆಯಲ್ಲ, ಅದರಲ್ಲಿ ಸೂರ್ಯನಲ್ಲಿ ಹಾಕಿ ಅಗ್ನಿಯಲ್ಲಿ ಹಾಕಿ ಎಲ್ಲ ತಿನ್ನಾಗಿ ಈರುಳ್ಳಿ ಸಿಪ್ಪೆ ತೆಗೆಯೋ ತರ ಸೂಕ್ಷ್ಮ ಮಾಡಿ ಸೂಕ್ಷ್ಮ ಇದು ಇನ್ಫಿನಿಟಿ ಅಷ್ಟು ಮಾಡಿ ಅಲ್ಲಿ ಹೋಗಿ ವಿರಜಾ ನದಿಯಲ್ಲಿ ಅದ್ದಾಗ ಅಲ್ಲಿ ನಮಗೆ ಮತ್ತೆ ಚತುರ್ಭುಜದೊಂದಿಗೆ ಬರುತ್ತಲ್ಲ, ಅಲ್ಲಿ ನಮಗೆ ಶಂಖಚಕ್ರ ಎಲ್ಲ ಇರತ್ತವಾಗ, ಲಾಂಛನಗಳೆಲ್ಲ ಬರತ್ತವಾಗ ಚತುರ್ಭುಜದಲ್ಲಿ. ಓಕೆ, ಥ್ಯಾಂಕ್ ಯು ಮಾಮಿ. ಅಲ್ಲಿ ನಮಗೆ ಈ ತರ ಈ ಶರೀರ ಬರಲ್ಲ, ಅಲ್ಲೂ ಅಪ್ರಾಕೃತ ಶರೀರ ಬರುತ್ತೆ ನಮ್ಗೆ. ಈ ಶರೀರ ಎಲ್ಲ ಈ ಪ್ರಕೃತಿ ಮಂಡಲದಲ್ಲಿ ಪಂಚಭೂತಗಳಿಂದ ಆಗಿರುವಂತದ್ದು, ಅಲ್ಲಿ ಅಪ್ರಾಕೃತ ಶರೀರ ಬರುತ್ತೆ. So exciting to ಹೌದು. Everybody we should wait for that trip. ಅದೇ ಹೇಳ್ತಾರಲ್ಲ, ಮೃತ್ಯುನ ಪ್ರಿಯಮೇವ ಅತಿಥಿ, ಮೋಸ್ಟ್ ವೆಲ್ಕಮ್ ಗೆಸ್ಟ್ ತರ ವಿ ಶುಡ್ ಬಿ ವೈಟಿಂಗ್ ಫಾರ್ ಡೆತ್ ಅಂತ ಹೇಳ್ತಾರೆ. ಬಟ್ ಅದು ಹೇಳೋಷ್ಟು ಈಸಿ ಅಲ್ಲ, ಬಟ್ ಆ ತರ ಹೇಳ್ತಾರೆ, ವಿ ಶುಡ್ ಬಿ ಇನ್ವೈಟಿಂಗ್ ಡೆತ್. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ.